ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ನವೆಂಬರ್ ತಿಂಗಳ 16ನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಈ ಶನಿವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ದಕ್ಷಿಣಾಯಿನೆ, ಶರದ್ ಋತು, ಕಾರ್ತಿಕ ಮಾಸ, ಕೃಷ್ಣ ಪಕ್ಷದ ಪ್ರತಿಪದ್ ಅಂದರೆ ಮೊದಲನೇ ದಿವಸ. ಈ ತಿಥಿ ಈ ದಿನ ರಾತ್ರಿ 12:56 ಇರಲಿದೆ. ಈ ದಿನದ ನಕ್ಷತ್ರ ಕೃತ್ತಿಕಾ ನಕ್ಷತ್ರ. ಇದು ಈ ದಿನ ರಾತ್ರಿ 9:05 ಇರಲಿದೆ. ನಂತರ ರೋಹಿಣಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಈ ದಿನ ಮಧ್ಯಾಹ್ನ 1:24 ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಪರಿಘ ಯೋಗ. ಇದು ಈ ದಿನ ರಾತ್ರಿ 11:46 ಇರಲಿದೆ. ನಂತರ ಶಿವಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ವೃಶ್ಚಿಕ, ಚಂದ್ರ ಇರುವಂಥ ರಾಶಿ ವೃಷಭ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:14 ಬೆಳಿಗ್ಗೆ 10:41 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 6:21 ಬೆಳಿಗ್ಗೆ 7:47 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 1:35 ಮಧ್ಯಾಹ್ನ 3:02 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6:44 ಬೆಳಿಗ್ಗೆ 7:27 ದುಷ್ಟ ಮುಹೂರ್ತ ಇರುವಂಥ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:44 ಮಧ್ಯಾಹ್ನ 12:27 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಸಂಜೆ 5:18 ಸಂಜೆ 6:44 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:16 ಸೂರ್ಯಾಸ್ತ ಸಂಜೆ 5:50. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಶನಿ. ಶನಿ ಅಂತ ಹೇಳಿದ್ರೆ ಸ್ಥಿರ. ಹಾಗಾಗಿನೇ ಶನಿವಾರವನ್ನು ಸ್ಥಿರವಾಸರ ಅಂತ ಹೇಳಿ ಕರೀತಾರೆ. ಇಲ್ಲಿ ಶಾಶ್ವತವಾಗಿರುವಂಥ ಕೆಲಸಗಳನ್ನು ಮಾಡಲಿಕ್ಕೆ ಈ ದಿನ ತುಂಬ ಪ್ರೇರೇಪಣೆಯನ್ನು ನೀಡುತ್ತೆ. ಅದರಲ್ಲೂ ಒಂದು ವಿದ್ಯೆಯನ್ನು ಕಲಿತ್ರೆ ಅದು ನಮ್ಮ ಕೊನೆಯವರೆಗೂ ಕೂಡ ಇರುತ್ತೆ. ನಾವು ಜೀವಿತದ ಅವಧಿಯವರೆಗೂ ಕೂಡ ಆ ವಿದ್ಯೆ ನಮ್ಮ ಜೊತೆಯಲ್ಲೇ ಇರುತ್ತೆ. ಇದು ಸ್ಥಿರ. ಹಾಗಾಗಿ ಈ ದಿನ ಆಧ್ಯಾತ್ಮಿಕ ಸಾಧನೆ ಮಾಡುವಂಥವ್ರಿಗೆ ಅತ್ಯುತ್ತಮವಾದಂಥ ಸಮಯ ಇದು. ಇನ್ನು ಕೆಲವರು ತಂತ್ರವಿದ್ಯೆಯನ್ನು ಕಲಿತಾರೆ. ಅಂದರೆ ಯಂತ್ರ, ಮಂತ್ರ, ತಂತ್ರ ಇತ್ಯಾದಿ ವಿದ್ಯೆಗಳನ್ನು ಕಲಿಯುವಂಥವ್ರಿಗೂ ಕೂಡ ಈ ದಿನ ತುಂಬ ಅನುಕೂಲಕರವಾಗಿರುವಂಥ ಸಂದರ್ಭ ಇದೆ. ಏಕೆಂದರೆ ಸ್ಥಿರವಾಗಿರುತ್ತೆ, ಶಾಶ್ವತವಾಗಿರುವಂಥ ಫಲಿತಾಂಶಗಳನ್ನು ತರುತ್ತೆ. ಹಾಗೆ
ಇಲ್ಲಿ ಶನಿ ನಮ್ಮ ಶ್ರಮಕ್ಕೆ, ನಮ್ಮ ಕರ್ಮಕ್ಕೆ, ನಮ್ಮ ವೃತ್ತಿಯ ಮೂಲಕ್ಕೆ, ನಮ್ಮ ಉದ್ಯೋಗಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಕೆಲಸ ಕಾರ್ಯಗಳು ನಿಧಾನವಾಗಿ ನಡಿಬೋದು, ಮಂದಗತಿಯಲ್ಲಿ ನಡಿಬೋದು, ಆದರೆ ಫಲಿತಾಂಶ ಮಾತ್ರ ಶಾಶ್ವತವಾಗಿರುತ್ತೆ. ತಾತ್ಕಾಲಿಕವಾದಂಥ ಫಲಿತಾಂಶ ಇಲ್ಲವೇ ಇಲ್ಲ. ಹೊಡೆದರೆ ಭಂಡಾರ ಹೊಡಿಬೇಕು, ಆ ರೀತಿಯಲ್ಲೇ ಶನಿ ನಮಗೆ ಉತ್ತಮವಾದಂಥ ಫಲಗಳನ್ನು ಕೊಡ್ತಾನೆ. ಹಾಗೆ ಈ ದಿನ ಇರುವಂಥ ಗುರುಹೋರದ ಸಮಯ ಕೂಡ ಬಹಳ ಚೆನ್ನಾಗಿದೆ. ಯಾವುದೇ ಕೆಲಸಗಳನ್ನು ಈ ದಿನ ಇರುವಂಥ ಗುರುಹೋರದಲ್ಲಿ ನೀವು ಆರಂಭ ಮಾಡ್ಬೋದು, ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಹಾಗಾಗಿ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 7 ಗಂಟೆ 15 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 13 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 59 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 57 ನಿಮಿಷದವರೆಗೆ. ಹಾಗೆ ರಾತ್ರಿ 8 ಗಂಟೆ 57 ನಿಮಿಷದಿಂದ ರಾತ್ರಿ 9 ಗಂಟೆ 59 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು. ಹಾಗೆ ಈ ದಿನ ಇರುವಂಥ ಶನಿಹೋರ ಸ್ವಲ್ಪ ಅನಾನುಕೂಲಕರವಾಗಿರುವಂಥದ್ದು. ಅಂದರೆ ಕೆಲಸಗಳು ನಿಧಾನವಾಗಿ ನಡೆಯುತ್ತೆ ಶನಿಹೋರದಲ್ಲಿ ಆರಂಭ ಆಗಿದ್ದರೆ. ಹಾಗೆ ಫಲಿತಾಂಶಗಳು ಕೂಡ ಬಹಳ ನಿಧಾನವಾಗಿ ಬರೋದರಿಂದ ನಿಮ್ಮ ತಾಳ್ಮೆ ಪರೀಕ್ಷೆಗೆ ಒಳಪಡುವಂಥದ್ದಾಗುತ್ತೆ. ಹಾಗಾಗಿನೇ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿಹೋರದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 6 ಗಂಟೆ 18 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 15 ನಿಮಿಷದವರೆಗೆ. ಹಾಗೆ ಮಧ್ಯಾಹ್ನ 1 ಗಂಟೆ 1 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 59 ನಿಮಿಷದವರೆಗೆ. ಇನ್ನು ರಾತ್ರಿ 7 ಗಂಟೆ 54 ನಿಮಿಷದಿಂದ ರಾತ್ರಿ 8 ಗಂಟೆ 57 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಇರುವಂಥ ಕುಜಹೋರ ಕೂಡ ಬಹಳ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ಕುಜ ಅಂತ ಹೇಳಿದರೆ ಭೂಮಿಕಾರಕ. ಹಾಗಾಗಿ ಈ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಉತ್ತಮ ಫಲಿತಾಂಶಗಳು ಸಿಕ್ಕತ್ತೆ. ಇನ್ನು ಕುಜ ಸಾಹಸ ಪ್ರವೃತ್ತಿ ಉಳ್ಳಂಥವನು. ಹಾಗಾಗಿ ಕೆಲವು ಸಾಹಸ ಕೆಲಸಗಳನ್ನು ಮಾಡುವಂಥ ಇಲಾಖೆಗಳಿದ್ದಾರೆ. ಮಿಲಿಟರಿ ಇದೆ, ಪೊಲೀಸ್ ಇದೆ, ಅಗ್ನಿಶಾಮಕ ದಳ ಇದೆ. ಇಲ್ಲಿ ಕೆಲಸ ಮಾಡುವಂಥ ಉದ್ಯೋಗಿಗಳಿಗೆ, ಅಧಿಕಾರಿಗಳಿಗೆ ತುಂಬ ಅನುಕೂಲಕರವಾಗಿರುವಂಥ ಸನ್ನಿವೇಶಗಳು ಈ ದಿನ ಇರುತ್ತೆ. ಇನ್ನು ಜುಡಿಷಿಯರಿ ಜಡ್ಜ್ಮೆಂಟ್ ವಿಚಾರದಲ್ಲೂ ಕೂಡ ಉತ್ತಮವಾದಂಥ ಫಲಗಳನ್ನು ಪಡ್ಕೊಳ್ಬೋದು ಕುಜಹೋರದಲ್ಲಿ ನಿಮ್ಮ ಪ್ರಯತ್ನಗಳನ್ನು ನೀವು ಫಾಲೋ ಅಪ್ ಮಾಡೋದರಿಂದ. ಹಾಗಾಗಿ ಕುಜಹೋರ ಇರುವಂಥ ಸಮಯ ಬೆಳಿಗ್ಗೆ 8 ಗಂಟೆ 13 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 11 ನಿಮಿಷದವರೆಗೆ. ಹಾಗೆ ಮಧ್ಯಾಹ್ನ 2 ಗಂಟೆ 57 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 54 ನಿಮಿಷದವರೆಗೆ. ಇನ್ನು ರಾತ್ರಿ 9 ಗಂಟೆ 59 ನಿಮಿಷದಿಂದ ರಾತ್ರಿ 11 ಗಂಟೆ 2 ನಿಮಿಷದವರೆಗೆ ಕುಜಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು. ಆದರೆ ಈ ದಿನ ಇರುವಂಥ ರವಿಹೋರ ಏನಿದೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ಶನಿವಾರ ರವಿಹೋರವನ್ನು, ರವಿವಾರ ಶನಿಹೋರವನ್ನು ಅವಾಯ್ಡ್ ಮಾಡಲೇಬೇಕು. ಈ ದಿನ ರಾಜಕಾರಣಿಗಳಿಗೆ ಈ ರವಿಹೋರ ಅಷ್ಟೊಂದು ಅನುಕೂಲವನ್ನು ತರಲ್ಲ. ನಿಮ್ಮ ಚಟುವಟಿಕೆಗಳನ್ನು ಈ ರವಿಹೋರದಲ್ಲಿ ಆರಂಭ ಮಾಡಬೇಡಿ. ಹಾಗೆ ನಿಮ್ಮ ಪ್ರಯಾಣವನ್ನು ಕೂಡ ಆದಷ್ಟು ರವಿಹೋರದಲ್ಲಿ ಮಾಡಬೇಡಿ, ಅಷ್ಟೊಂದು ಒಳ್ಳೆಯ ಫಲ ಸಿಕ್ಕಲ್ಲ. ಇನ್ನು ಹಿರಿಯರನ್ನು ಭೇಟಿ ಮಾಡುವಂಥದ್ದು, ಗಣ್ಯರನ್ನು ಭೇಟಿ ಮಾಡುವಂಥ ವಿಚಾರ, ಹಾಗೆ ಸರ್ಕಾರದ ಅಧಿಕಾರಿಗಳನ್ನು ಭೇಟಿ ಮಾಡುವಂಥ ವಿಚಾರಗಳೇನೇ ಇದ್ದರೂ ಆದಷ್ಟು ರವಿಹೋರದಲ್ಲಿ ಮಾಡಬೇಡಿ. ಇನ್ನು ಈ ದಿನ ಇರುವಂಥ ರವಿಹೋರದ ಸಮಯ ಅಂತ ಹೇಳಿದ್ರೆ ಬೆಳಿಗ್ಗೆ 9 ಗಂಟೆ 11 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 8 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 54 ನಿಮಿಷದಿಂದ ಅಪರಾಹ್ನ 4 ಗಂಟೆ 52 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 2 ನಿಮಿಷದಿಂದ ರಾತ್ರಿ 12 ಗಂಟೆ 4 ನಿಮಿಷದವರೆಗೆ ರವಿಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದು ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. 100ಕ್ಕೆ 100ರಷ್ಟು ನೀವು ನಿರೀಕ್ಷೆ ಮಾಡಿದಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ. ಹಾಗಾಗಿ ನಮ್ಮ ಹಿರಿಯರು, ಜ್ಯೋತಿಷ್ಯ ಶಾಸ್ತ್ರಜ್ಞರು ಹೇಳಿರುವಂಥ ಈ ಪಂಚಾಂಗದ ಶ್ರವಣ ಮಾಡ್ತಾ ಇರಿ, ಪಂಚಾಂಗವನ್ನು ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಏಕೆಂದರೆ ಈ ದಿನ ರವಿ ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ಪ್ರಯಾಣ ಮಾಡುವಂಥ ದಿನ. ಹಾಗಾಗಿ ವೃಶ್ಚಿಕ ಸಂಕ್ರಾಂತಿ ಇರುವಂಥ ದಿನ ಇದು. ಹಾಗೆ ಈ ಸಂಕ್ರಾಂತಿಯ ಸಮಯದಲ್ಲಿ ಹರಿಪದ ಪುಣ್ಯ ಕಾಲ ಇರುತ್ತೆ. ತರ್ಪಣಾದಿಗಳನ್ನು ಕೊಡಲಿಕ್ಕೆ ಈ ದಿನ ತುಂಬ ವಿಶೇಷವಾಗಿರುವಂಥ ದಿನ. ಹಾಗಾಗಿ ಅಮಾವಾಸ್ಯೆಯ ದಿನ ಹೇಗೆ ತರ್ಪಣವನ್ನು ಕೊಟ್ಟರೆ ಪಿತೃಗಳಿಗೆ ತೃಪ್ತಿಯಾಗುತ್ತೋ ಅದೇ ರೀತಿ ಈ
ರವಿಯ ಸಂಕ್ರಮಣದ ದಿನ ಕೂಡ ತರ್ಪಣಾದಿಗಳನ್ನು ಕೊಡಬಹುದು. ಹಾಗಾಗಿ ಹಗಲು ಅಂದರೆ ಮಧ್ಯಾಹ್ನ 12:35 ನಂತರದಲ್ಲಿ ನೀವು ತರ್ಪಣವನ್ನು ಕೊಡಲಿಕ್ಕೆ ಪ್ರಶಸ್ತವಾದಂತಹ ಸಮಯ. ಹಾಗಾಗಿ ಈ ದಿನ ಬೆಳಿಗ್ಗೆ 7:31 ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡಿ ಡಿಸೆಂಬರ್ 15ನೇ ತಾರೀಕಿನವರೆಗೆ ರವಿ ವೃಶ್ಚಿಕ ರಾಶಿಯಲ್ಲಿರ್ತಾನೆ. ಇಲ್ಲಿ ವಿಶಾಖ, ಅನುರಾಧ ಮತ್ತು ಜ್ಯೇಷ್ಠ ನಕ್ಷತ್ರಗಳ ಮೇಲೆ ರವಿ ಸಂಚಾರ ಮಾಡುವಂಥವನು. ಹಾಗಾಗಿ ಇನ್ನು 30 ದಿನಗಳ ಕಾಲ ವೃಶ್ಚಿಕ ರಾಶಿಯಲ್ಲಿ ರವಿಯ ಪ್ರಯಾಣ ಇರುತ್ತೆ. ರವಿ ಅಲ್ಲಿ ಸ್ಥಿತನಾಗಿರ್ತಾನೆ. ಹಾಗೆ ಈ ದಿನ ಹುತ್ತರಿ ಹಬ್ಬ ಆರಂಭ ಆಗುವಂಥ ದಿನ. ನಾಳೆಯ ದಿನ ಹುತ್ತರಿ ಹಬ್ಬ ಇದೆ, ಅಂದರೆ ಇದು ಧಾನ್ಯದ ಹಬ್ಬ. ಹಾಗಾಗಿನೇ ರೈತರು ಬೆಳೆದಂತಹ ದವಸ ಧಾನ್ಯಗಳನ್ನು ಮನೆಗೆ ತಂದುಕೊಳ್ಳುವಂಥ ಒಂದು ಸುಗ್ಗಿಯ ಕಾಲ ಇದು. ಹಾಗಾಗಿ ಇಡೀ ವರ್ಷ ಕಷ್ಟಪಟ್ಟಿರುವಂಥ ರೈತನಿಗೆ ಒಂದು ಸಂತೋಷ, ಸಂಭ್ರಮ ಸಿಕ್ಕುವಂಥದ್ದು ಈ ಹುತ್ತರಿ ಹಬ್ಬದ ದಿನ. ಏಕೆಂದರೆ ಹೊಸ ಫಸಲು ಧಾನ್ಯಲಕ್ಷ್ಮಿ ಮನೆಗೆ ಬರುವಂಥ ದಿನ. ಹಾಗಾಗಿನೇ ಈ ದಿನ ಧಾನ್ಯಲಕ್ಷ್ಮಿ ಪೂಜೆಯನ್ನು ಮಾಡುವಂಥ ಒಂದು ವಿಶೇಷ ದಿನ ಕೂಡ. ಹಾಗಾಗಿ ಲಕ್ಷ್ಮಿಯ ಕಟಾಕ್ಷ ನಮ್ಮ ರೈತಾಪಿ ಬಂಧುಗಳಿಗೆ ಒದಗಿ ಬರ್ತಾ ಇದೆ. ತಾವು ಬೆಳೆದಂತಹ ಬೆಳೆಯನ್ನು ಮನೆಗೆ ಧಾನ್ಯಲಕ್ಷ್ಮಿಯ ರೂಪದಲ್ಲಿ ಸಮೃದ್ಧಿಯಾಗಿ ಮನೆಯನ್ನು ಪ್ರವೇಶ ಮಾಡ್ತಾ ಇದ್ದಾಳೆ ಲಕ್ಷ್ಮಿ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ದಿನ ಲಕ್ಷ್ಮಿಯನ್ನು ಸ್ವಾಗತಿಸಬೇಕು, ಲಕ್ಷ್ಮಿಯ ಸ್ತೋತ್ರವನ್ನು ಹೇಳ್ಕೊಳ್ಬೇಕು, ಧಾನ್ಯಲಕ್ಷ್ಮಿಯ ಪೂಜೆಯನ್ನು ಮಾಡಬೇಕು. ಹಾಗಾಗಿ ನೀವು ಬೆಳೆದಿರುವಂಥ ಯಾವುದೇ ಹೊಸ ಧಾನ್ಯ ಇರಲಿ, ಯಾವುದೇ ರೀತಿಯ ಫಸಲಿರಲಿ, ಅದನ್ನು ಮನೆಗೆ ತಂದು ಅದನ್ನು ಒಂದು ಶುಭ್ರವಾದಂಥ ಪಾತ್ರೆಯಲ್ಲಿ ಹಾಕಿಟ್ಟು ಅದಕ್ಕೆ ಪೂಜಾದಿಗಳನ್ನು ಮಾಡಿ ಲಕ್ಷ್ಮಿಯ ಸ್ವರೂಪ ಅಂತ ಹೇಳಿ ಅದಕ್ಕೆ ಷೋಡಶೋಪಚಾರ ಪೂಜೆಯನ್ನು ಮಾಡುವಂಥದ್ದು ಇದೆ. ಹಾಗಾಗಿ ಅನ್ನದಾತನಾದಂತಹ ರೈತನಿಗೆ ಈ ದಿನ ಅತ್ಯಂತ ಉತ್ತಮವಾದಂತಹ, ಅಷ್ಟೇ ಸಮೃದ್ಧಿಯನ್ನು ತರುವಂತಹ ದಿನ. ಹಾಗೆ ಈ ಸಂದರ್ಭದಲ್ಲಿ ಬಂಧುಗಳೇ ಒಂದು ಮಾತನ್ನು ಗಮನದಲ್ಲಿಟ್ಕೊಳ್ಬೇಕು. ಭಗವಂತ ನಮಗೆ ಏನೇನೋ ಕೊಟ್ಟಿದ್ದಾನೆ, ಕೆಲವರಿಗೆ ಕೊಟ್ಟಿಲ್ಲದಂತಹ ಅಂಶಗಳನ್ನು ನಮಗೆ ವಿಶೇಷವಾಗಿ ದಯಪಾಲಿಸಿದ್ದಾನೆ. ಹಾಗಾಗಿ ದೇವರು ನಮಗೆ ಏನು ಬೇಕೋ ಅದನ್ನು ನೀಡಲ್ಲ, ಆದರೆ ನಮಗೆ ನಿಜವಾಗಿಯೂ ಏನು ಅಗತ್ಯ ಇದೆ ಅದನ್ನು ಖಂಡಿತ ದೇವರು ಕೊಟ್ಟೇ ಕೊಡ್ತಾನೆ. ಹಾಗಾಗಿ ನಮಗೆ ಯಾವುದನ್ನು ಕೊಡಬೇಕು, ಯಾವಾಗ ಕೊಡಬೇಕು, ಎಷ್ಟನ್ನು ಕೊಡಬೇಕು, ಯಾತಕ್ಕೆ ಕೊಡಬೇಕು ಎಲ್ಲವೂ ಕೂಡ ಪೂರ್ವ ನಿರ್ಧಾರಿತವಾಗಿಯೇ ಇರುವಂಥದ್ದು. ಭಗವಂತ ಈಗಾಗಲೇ ಅದನ್ನು ನಿಷ್ಕರ್ಷೆ ಮಾಡಿಬಿಟ್ಟಿದ್ದಾನೆ, ಇಂಥವ್ರಿಗೆ ಇಂಥದ್ದನ್ನೇ ಕೊಡಬೇಕು ಅಂತ ಹೇಳಿ. ಹಾಗಾಗಿ ನಾವು ಇಂಥದ್ದು ಸಿಕ್ಕಲಿಲ್ಲ ಅಂತ ಹೇಳಿ ಕೊರಗುವ ಬದಲು ಭಗವಂತ ಕೊಟ್ಟಿರುವಂಥದ್ದೇ ನಮ್ಮ ಪಾಲಿನ ಪಂಚಾಮೃತ. ಅದನ್ನೇ ನಾವು ಅನುಭವಿಸಬೇಕು, ಅದನ್ನೇ ನಾವು ರೂಢಿಸ್ಕೊಳ್ಬೇಕು. ಹಾಗಾಗಿ ಭಗವಂತ ಕೊಟ್ಟಿರುವಂಥದ್ದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥದ್ದು ನಮ್ಮ ಕೈಯಲ್ಲಿರುವಂಥದ್ದು. ಹಾಗಾಗಿ ಆ ದೇವರು ನಮಗೆ ದಾರಿಯನ್ನು ತೋರಿಸ್ತಾನೆ, ಏನು ಅಗತ್ಯ ಇದೆ ಅಂಥದ್ದನ್ನು ಕೊಡ್ತಾನೆ. ಕೆಲವರಿಗೆ ಅತ್ಯುತ್ತಮವಾದಂಥ ಕೌಶಲ್ಯವನ್ನು ಕೊಟ್ಟಿರ್ತಾನೆ, ಕೆಲವರಿಗೆ ಬೇರೆ ಇನ್ನೊಂದು ರೀತಿಯಲ್ಲಿ ಒಂದು ಕೌಶಲ್ಯವನ್ನು ಕೊಟ್ಟಿರ್ತಾನೆ. ಹಾಗಾಗಿ ಒಬ್ಬೊಬ್ಬರಿಗೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಬದುಕಲಿಕ್ಕೆ ಅವಶ್ಯಕವಾದಂತಹ ಒಂದು ಜೀವನ ಮಾರ್ಗವನ್ನು ಭಗವಂತ ತೋರಿಸಿರ್ತಾನೆ. ಹಾಗಾಗಿ ಭಗವಂತ ಏನನ್ನು ದಯಪಾಲಿಸಿದ್ದಾನೆ ಅದನ್ನು ನಾವು ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ರೂಢಿಸ್ಕೊಂಡು ಹೋಗೋಣ ಅಂತ ಹೇಳ್ತಾ, ಇನ್ನು ಈ ದಿನ ಸೂರ್ಯನಿಗೆ ನಮಸ್ಕಾರ ಮಾಡಿ, ಸೂರ್ಯನಿಗೆ ಅರ್ಘ್ಯವನ್ನು ಕೊಡಿ. ಹಾಗೆ ನಿಮ್ಮ ಪಿತೃಗಳನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ. ಪಿತೃಗಳಿಗೂ ಕೂಡ ಈ ದಿನ ತಿಲತರ್ಪಣವನ್ನು ಕೊಡಿ. ಪಿತೃಗಳ ಆಶೀರ್ವಾದ ಸಿಕ್ಕತ್ತೆ, ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ನೆಲೆಸತ್ತೆ. ಈ ವಿಚಾರವನ್ನು ಹಿರಿಯರು ತಿಳಿಸಿದ್ದಾರೆ, ಮಾರ್ಗದರ್ಶನ ಮಾಡಿದ್ದಾರೆ. ಅದನ್ನು ಅನುಸರಣೆ ಮಾಡೋಣ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ಕಾರ್ತಿಕ ಮಾಸ ಅಂತ ಹೇಳಿದ್ರೆ ಕೆಲವು ವಿಶೇಷತೆಗಳು ಇರುವಂಥ ಮಾಸ. ಅದರಲ್ಲೂ ಈ ಧಾತ್ರಿ ಹೋಮವನ್ನು ಮಾಡ್ತಾರೆ, ವನಭೋಜನವನ್ನು ಮಾಡುವಂಥದ್ದು ಈ ಕಾರ್ತಿಕ ಮಾಸದಲ್ಲಿರುತ್ತೆ. ಏಕೆಂದರೆ ಈ ತುಳಸಿಯ ವಿವಾಹದ ಸಂದರ್ಭದಲ್ಲಿ ನೆಲ್ಲಿಯ ರಂಬೆಯನ್ನು ತಂದು ತುಳಸಿಯ ಜೊತೆಗಿಟ್ಟು ತುಳಸಿಯ ಮದುವೆಯನ್ನು ಮಾಡುವಂಥದ್ದು ಇದೆ. ಹಾಗಾಗಿ ಇಲ್ಲಿ ಧಾತ್ರಿ ಹೋಮವನ್ನು ಈ ನೆಲ್ಲಿಯ ಮರದ ಕೆಳಗೆ ಮಾಡುವಂಥದ್ದು ಇದೆ. ಇದಕ್ಕೆ ಪ್ರಶಸ್ತವಾದಂಥ ಸಮಯ ಅಂತ ಹೇಳಿದ್ರೆ ಈ ಶನಿವಾರ ಇದೆ. ಇನ್ನು 18ನೇ ತಾರೀಕು ಸೋಮವಾರ ಈ ಧಾತ್ರಿ ಹೋಮವನ್ನು ಮಾಡ್ಬೋದು. ಇನ್ನು 20ನೇ ತಾರೀಕು ಬುಧವಾರ ಕೂಡ ಧಾತ್ರಿ ಹವನ ಮತ್ತು ವನಭೋಜನಕ್ಕೆ ಪ್ರಶಸ್ತವಾದಂಥ ದಿನ ಆಗಿದೆ. ಇಲ್ಲಿ ಕಾರ್ತಿಕ ಮಾಸದಲ್ಲಿ ಈ ದೀಪೋತ್ಸವ ಆದ ಮೇಲೆ, ಅಂದರೆ ಈ ಹುಣ್ಣಿಮೆಯ ದೀಪೋತ್ಸವ, ದೀಪಾರಾಧನೆ ಆದ ಮೇಲೆ ವನಭೋಜನವನ್ನು ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಆದ್ದರಿಂದಲೇ ಈ ಯಾರು ವನಭೋಜನವನ್ನು ಏರ್ಪಡಿಸ್ತಾರೆ, ಅನ್ನದಾನವನ್ನು ಮಾಡ್ತಾರೆ ಈ ಮರದ ಕೆಳಗೆ, ಅಂಥವರು ಸಮಸ್ತ ಪಾಪಗಳಿಂದ ಮುಕ್ತರಾಗ್ತಾರೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಜೊತೆಗೆ ಭಗವಂತ ಈ ಚಾತುರ್ಮಾಸದ ಸಂದರ್ಭದಲ್ಲಿ ಯೋಗ ನಿದ್ರೆಯಲ್ಲಿ ಇರ್ತಾನೆ.
ಭಗವಂತ ಮಲಗಿರುವಂತಹ ಸಮಯ. ಆ ಸಂದರ್ಭದಲ್ಲಿ 3 ಲೋಕಗಳು ಕೂಡ ಮಲಗಿಕೊಂಡಿರುತ್ತೆ. ಆ ಉತ್ಥಾನ ದ್ವಾದಶಿಯ ದಿನದಲ್ಲಿ ಭಗವಂತ ಎದ್ದು ತುಳಸಿಯ ಜೊತೆ ವಿವಾಹ ಆದಾಗ ಮತ್ತೆ ಜಗತ್ತಿನ ಚಟುವಟಿಕೆಗಳು ಆರಂಭ ಆಗತ್ತೆ. ಜಗತ್ತು ತನ್ನ ಕಾರ್ಯವನ್ನು ಪ್ರಾರಂಭ ಮಾಡಿಕೊಳ್ಳುತ್ತೆ. ಆದ್ದರಿಂದ ಭಗವಂತನನ್ನು ಉತ್ಥಾನ ಅಂತ ಹೇಳಿ ಎದ್ದೇಳಿಸುವಂಥ ಒಂದು ಕಾರ್ಯ ಆಗತ್ತೆ. ಹಾಗೆ ಜಗತ್ತಿನ ಸ್ವಾಮಿಯಾದಂತಹ ಶ್ರೀಮನ್ ನಾರಾಯಣನನ್ನು ಶೇಷ ಶಯನದಿಂದ ಮೇಲೆ ಏಳಿಸುವಂಥ ಒಂದು ಕ್ರಮವನ್ನು ಉತ್ಥಾನ ದ್ವಾದಶಿ ಅಂತ ಹೇಳಿ ಕರೀತಾರೆ. ಇಲ್ಲಿ ತ್ರಯೋದಶಿ ಅಥವಾ ಚತುರ್ದಶಿಯ ದಿನ ಅಥವಾ ಹುಣ್ಣಿಮೆ ಅಥವಾ ಪಂಚಮಿ ದಿನದಲ್ಲಿ ವನಭೋಜನವನ್ನು ಏರ್ಪಡಿಸಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಇಲ್ಲಿ ಪೂಜೆ ಮತ್ತು ವನಭೋಜನಕ್ಕೆ ಬೇಕಾದಂತಹ ಎಲ್ಲ ಸಾಮಗ್ರಿಗಳಿಂದ ಕೂಡಿಕೊಂಡು ಎಲ್ಲರೂ ಕೂಡ ಭಗವಂತನ ಸ್ಮರಣೆಯನ್ನು ಮಾಡ್ತಾ ನೆಲ್ಲಿಯ ಮರಗಳಿಂದ ಶೋಭಿಸುತ್ತಿರುವಂಥ ಒಂದು ವನವನ್ನು ಪ್ರವೇಶ ಮಾಡಬೇಕು. ಆ ವನದಲ್ಲಿ ಮಾವಿನ ಮರಗಳಿರ್ಬೋದು, ಅಶ್ವತ್ಥ ವೃಕ್ಷಗಳಿರ್ಬೋದು, ಪಿಚುಮಂದ, ಕದಂಬ, ಆಲದ ಮರ, ಹುಣಸೆ ಮರ ಮುಂತಾದ ಮರಗಳು ಕೂಡ ಇದ್ದು ವನದ ಶೋಭೆಯನ್ನು ಹೆಚ್ಚಿಸ್ತಾ ಇರಬೇಕು. ಅಂತಹ ಒಳ್ಳೆಯ ಮರಗಳಿಂದ ರಮ್ಯವಾದಂತಹ ವನವನ್ನು ಪ್ರವೇಶ ಮಾಡಿ ಅಲ್ಲಿ ಸ್ನಾನಾದಿಗಳನ್ನು ಮುಗಿಸಿ ನಂತರ ಪುಣ್ಯಾಹವನ್ನು ಮಾಡಬೇಕು. ನಂತರ ವಾಸ್ತುಪುರುಷನ ಪೂಜೆಯನ್ನು ಮಾಡಿ ನೆಲ್ಲಿಯ ಮರದ ಬುಡದಲ್ಲಿ 4 ಮೂಲೆಗಳಿಂದ ಕೂಡಿದಂಥ ಚೌಕವಾದಂಥ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಬೇಕು. ಆ ವೇದಿಕೆಯ ಮುಂಭಾಗದಲ್ಲಿ ದೇವರನ್ನು ಕುಳ್ಳರಿಸಲಿಕ್ಕೆ ಒಂದು ಉಪವೇದಿಕೆಯನ್ನು ಮಾಡಬೇಕು. ನಂತರ ನಾನಾ ಧಾತು ವರ್ಣಗಳಿಂದ ವೇದಿಕೆಯನ್ನು ಅಲಂಕಾರ ಮಾಡಬೇಕು. ವೇದಿಕೆಯ ಪಶ್ಚಿಮ ಭಾಗದಲ್ಲಿ ಸರಿಯಾದ ರೀತಿಯಲ್ಲಿ ಒಂದು ಕುಂಡವನ್ನು ರಚಿಸಬೇಕು. ಇಲ್ಲಿ ಸ್ನಾನ ಮಾಡಿದ ನಂತರ ಮಾಧ್ಯಾಹ್ನಿಕವನ್ನು ಮಾಡಿ ನಂತರ ದೇವರ ಪೂಜೆಯನ್ನು ಮಾಡಬೇಕು. ನಂತರ ಅಗ್ನಿ ಪ್ರತಿಷ್ಠೆಯನ್ನು ಮಾಡಿ ಶಾಸ್ತ್ರೋಕ್ತವಾಗಿ ಹೋಮವನ್ನು ಮಾಡಬೇಕು. ಇಲ್ಲಿ ಈ ಧಾತ್ರಿ ಹೋಮದಲ್ಲಿ ಮಹಾಲಕ್ಷ್ಮೀ ದೇವಿಯನ್ನು ಆವಾಹನೆ ಮಾಡ್ತಾರೆ. 22 ನಾಮಗಳಿಂದ ಹೋಮಿಸಬೇಕು ಅನ್ನುವಂಥದ್ದು ಇದೆ. ಧಾತ್ರಿ ಶಾಂತಿಸ್ಥತ ಕಾಂತಿರ್ಮಾಯಾ ಪ್ರಕೃತಿರೇವಚ ವಿಷ್ಣುಪತ್ನಿ ಮಹಾಲಕ್ಷ್ಮಿ ರಮಾ ಮಾ ಕಮಲಾ ತಥಾ ಇಂದಿರಾ ಲೋಕಮಾತಾ ಚ ಕಲ್ಯಾಣಿ ಮಂಗಳಾ ತಥಾ ಸಾವಿತ್ರಿ ಚ ಜಗದ್ಧಾತ್ರಿ ಗಾಯತ್ರಿ ಸದೃತಿಸ್ತಥಾ ಅವ್ಯಕ್ತ ವಿಷ್ಣುರೂಪ ಚ ಸ್ವರೂಪ ಹೆಬ್ದಿ ಸಂಭವ ಅನಂತ ಪ್ರಧಾನ ಹೋಮ ಸ್ವರೂಪ ಹೆಬ್ದಿ ಸಂಭವ. ಈ ರೀತಿ ಮಹಾಲಕ್ಷ್ಮಿಯನ್ನು ಕೀರ್ತಿಸಬೇಕು. ನಂತರ ಹೋಮವನ್ನು ಮಾಡಬೇಕು. ರಕ್ಷಾ ಹೋಮವನ್ನು ಕೂಡ ಮಾಡಬೇಕು. ಅದೇ ಕುಂಡದಲ್ಲಿ ಮುಂದೆ ಮಂತ್ರೋಚ್ಚಾರಣೆಯನ್ನು ಮಾಡ್ತಾ ಹೋಮವನ್ನು ಮಾಡಬೇಕು ಅನ್ನುವಂಥದ್ದು. ಅಂದರೆ ಪ್ರಧಾನ ದೇವತಾ ಹೋಮವನ್ನು ಮಾಡಿ ರಕ್ಷಾ ಹೋಮವನ್ನು ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಈ ಹೋಮದ ಸಂದರ್ಭದಲ್ಲಿ ಬೆಲ್ಲ ಮತ್ತು ತವ್ಯಗಳಿಂದ ಸಹಿತವಾದಂತಹ ಅಪೂಪ ಭಕ್ಷ್ಯ ಅನ್ನುವಂಥ ಹವಿಸ್ಸನ್ನು ಈ ಧಾತ್ರಿ ಹೋಮದಲ್ಲಿ ಹೋಮಿಸಬೇಕು ಅನ್ನುವಂಥದ್ದು ಇದೆ. ಹಾಗೆ ರಕ್ಷಾ ಹೋಮದಲ್ಲಿ ಪಾಯಸವನ್ನು ಹೋಮಕ್ಕೆ ಸಮರ್ಪಣೆ ಮಾಡಬೇಕು. ಇನ್ನು ಪೂರ್ಣಾಹುತಿ ಹೋಮವನ್ನು ಮಾಡಬೇಕು. ಹಾಗಾಗಿನೇ ವೇದಿಕಾ ಸಹಿತವಾದಂತಹ ಈ ನೆಲ್ಲಿಯ ಮರದ ಸುತ್ತಲೂ ಕೂಡ ಬೆಲ್ಲದಿಂದ ಮಿಶ್ರಿತವಾದಂತಹ ತೊವ್ವೆಯ ಬಲಿಯನ್ನು ನಿವೇದನೆ ಮಾಡಬೇಕು. ಏಕೆಂದರೆ ಈ ನೆಲ್ಲಿಯ ಮರ ಅಷ್ಟೊಂದು ಪವಿತ್ರವಾಗಿರುವಂಥದ್ದು. ಹಾಗೆ ದೇವಿ ಧಾತ್ರಿ ನಮಸ್ತುಭ್ಯಂ ಗೃಹಾಣ ಬಲಿಮುತ್ತಮಂ ಮಿಶ್ರಿತಂ ಗುಢಸೂಪಾಭ್ಯಾಂ ಸರ್ವಮಂಗಳದಾಯಿನಿ ಅಂತ ಹೇಳಿ ಈ ಅಪೂಪ ಬಲಿಯನ್ನು ಸ್ವೀಕರಿಸು ಅಂತ ಹೇಳಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು. ಹಾಗೆ ಇಲ್ಲಿ ಅಪೂಪ ಬಲಿಯನ್ನು ನಿವೇದನೆ ಮಾಡಿದ ನಂತರದಲ್ಲಿ ಮಹಾಲಕ್ಷ್ಮಿಯನ್ನು ಕುರಿತು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ನನಗೆ ಬುದ್ಧಿಶಾಲಿಯಾದಂತಹ ಪುತ್ರನನ್ನು ಕರುಣಿಸು, ನಿರಂತರವಾಗಿ ಕೀರ್ತಿಯನ್ನು ಕೊಡ್ತಾ ಇರು, ಇನ್ನು ನನಗೆ ಪ್ರಜ್ಞೆಯನ್ನು ಕೊಡು, ಮೇಧಾಶಕ್ತಿಯನ್ನು ಕೊಡು, ಸೌಭಾಗ್ಯವನ್ನು ಕೊಡು, ವಿಷ್ಣು ಭಕ್ತಿಯನ್ನು ಕೊಡು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಬೇಕು. ಹಾಗೆ ನನ್ನನ್ನು ಯಾವಾಗಲೂ ಕೂಡ ರೋಗರಹಿತನನ್ನಾಗಿ ಮಾಡು, ಪಾಪರಹಿತನನ್ನಾಗಿ ಮಾಡು ಅಂತ ಹೇಳಿ ಕೂಡ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು. ಹಾಗೆ ಐಶ್ವರ್ಯವಂತನನ್ನಾಗಿ ಮಾಡ್ತಾ ಇರೋ, ಸರ್ವಜ್ಞನನ್ನಾಗಿ ಮಾಡು, ನನಗೆ ಯಾವುದೇ ರೀತಿಯ ಕಷ್ಟಗಳನ್ನು ಎದುರಿಸುವಂಥ ಶಕ್ತಿಯನ್ನು ಕೊಡು ಅಂತ ಹೇಳಿ ಕೂಡ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಹೀಗೆ ಬಲಿ ಪ್ರದಾನ ಮಾಡುವಂತಹ ಸಮಯದಲ್ಲಿ ಪ್ರಾರ್ಥನೆಯನ್ನು ಮಾಡುವಂಥದ್ದು. ಜೊತೆಗೆ ಯಾರು ಪ್ರದಕ್ಷಿಣೆಯನ್ನು ಮಾಡ್ತಾರೆ ಅವರು ತಮ್ಮ ಪಿತೃಗಳ ಜೊತೆಗೆ ವಿಷ್ಣುವಿನ ಸಾಲೋಕ್ಯವನ್ನು ಪಡ್ಕೊಳ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಅಂದರೆ ವಿಷ್ಣು ಲೋಕಕ್ಕೆ ಹೋಗ್ತಾರೆ ಅವರು ಅನ್ನುವಂಥದ್ದು. ಹಾಗಾಗಿನೇ
ಈ ಧಾತ್ರಿ ವೃಕ್ಷದ ಬುಡದಲ್ಲಿ ಮಂದಹಾಸಯುಕ್ತನಾಗಿರುವಂತಹ ಶ್ರೀ ಮಹಾಲಕ್ಷ್ಮಿ ಪತಿಯಾದಂತಹ ಪರಮಾತ್ಮನನ್ನ ಯಾರು ನೋಡ್ತಾರೋ ಅವರು ವಿಷ್ಣು ಸಾಯುಜ್ಯವನ್ನು ಪಡ್ಕೊಳ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಲವಾರು ಪುರಾಣಗಳಲ್ಲಿ ಇದರ ಉಲ್ಲೇಖ ಕೂಡ ಇದೆ. ಹಾಗಾಗಿ ಅವರೆಲ್ಲ ಕೂಡ ಶ್ರೀಹರಿಯ ಸನ್ನಿಧಾನಕ್ಕೆ ತೆರಳುತ್ತಾರೆ ನಂತರದಲ್ಲಿ ಅನ್ನುವಂಥದ್ದನ್ನ ಪದ್ಮ ಪುರಾಣ ಕೂಡ ಹೇಳುತ್ತೆ. ಹಾಗಾಗಿನೇ ಈ ಧಾತ್ರಿ ಹೋಮದ ನಂತರದಲ್ಲಿ ವನದೇವತೆಯ ಪೂಜೆಯನ್ನು ಮಾಡಬೇಕು. ವೃಕ್ಷಗಳೇ ಅಂದರೆ ಪ್ರಕೃತಿಯೇ ದೇವರು, ಪ್ರತ್ಯಕ್ಷ ದೇವರು, ಅದಕ್ಕೆ ಪೂಜೆಯನ್ನು ಮಾಡಬೇಕು. ನಂತರದಲ್ಲಿ ಬಂದಂತಹ ಭಕ್ತರಿಗೆ ಗಂಧಾಕ್ಷತೆ ತೀರ್ಥಾದಿಗಳನ್ನು ಕೊಟ್ಟು ಅವರಿಗೆ ಭೋಜನವನ್ನು ಮಾಡಿಸ್ಬೇಕು. ಇದನ್ನೇ ವನಭೋಜನ ಅಂಥೇಳಿ ಕರೆಯುವಂಥದ್ದು. ಇನ್ನು ಧಾತ್ರಿ ಪೂಜೆಯನ್ನು ಮುಗಿಸಿ ತಾನು ಕರೆದುಕೊಂಡು ಹೋಗಿರುವಂಥ ಎಲ್ಲರನ್ನೂ ಕೂಡ ತನ್ನ ಗ್ರಾಮಕ್ಕೆ ಬಂದು ಅವರವರ ಮನೆಯನ್ನು ಅವರಿಗೆ ತಲುಪಿಸಬೇಕು. ಇದು ಅವರ ಜವಾಬ್ದಾರಿ. ಹಾಗೆ ಈ ಧಾತ್ರಿ ಹೋಮ ಮಾಡಿದಂತಹ ದಿನ ಬ್ರಹ್ಮಚಾರಿಯಾಗಿದ್ದು ನೆಲದ ಮೇಲೆಯೇ ನಿದ್ರಿಸಬೇಕು. ಅಂದರೆ ಯಾವುದೇ ರೀತಿಯ ಸುಖವನ್ನು ಅಪೇಕ್ಷೆ ಪಡಬಾರ್ದು ಅನ್ನುವಂಥ ಒಂದು ವಿಚಾರ ಇಲ್ಲಿ. ಹಾಗೆ ಇಲ್ಲಿ ಒಂದು ಕುಟುಂಬ ಆಗಲಿ ಅಥವಾ ಒಂದು ಸಮಾಜ ಆಗಲಿ ಅಥವಾ ಒಂದು ಗ್ರಾಮ ಆಗಲಿ ಈ ಧಾತ್ರಿ ಪೂಜೆಯನ್ನು ಮಾಡುವಂಥದ್ದು, ವನಭೋಜನವನ್ನು ಆಚರಣೆ ಮಾಡಬಹುದು. ಅಂದರೆ ತಮ್ಮಲ್ಲೇ ಒಬ್ಬ ನಾಯಕನನ್ನು ಆಯ್ಕೆ ಮಾಡಿಕೊಂಡು ಅವರ ಸಮ್ಮುಖದಲ್ಲಿ ಈ ವನಭೋಜನವನ್ನು ಏರ್ಪಡಿಸುವಂಥದ್ದು. ಪ್ರತಿದಿನ ಮನೆಯಲ್ಲಿ ಊಟ ಮಾಡುವಂಥದ್ದು ಇದ್ದೇ ಇದೆ. ಆದರೆ ತಮ್ಮ ಹೊಲ ಗದ್ದೆ ತೋಟಗಳಲ್ಲೋ ಅಥವಾ ವನಗಳಲ್ಲೋ ಅದರಲ್ಲೂ ಈ ಧಾತ್ರಿ ವೃಕ್ಷದ ಕೆಳಗೆ ಭೋಜನವನ್ನು ಮಾಡುವಂಥದ್ದು ಸರ್ವಶ್ರೇಷ್ಠವಾಗಿರುವಂಥದ್ದು ಈ ಸಮಯದಲ್ಲಿ. ಹಾಗಾಗಿ ಸಮಸ್ತ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಭಗವಂತ ನಮಗೆ ಮತ್ತೊಂದು ಅವಕಾಶವನ್ನು ಕೊಡ್ತಾ ಇದ್ದಾನೆ. ಅದು ಈ ಧಾತ್ರಿ ಹೋಮ, ಧಾತ್ರಿ ಪೂಜೆಯನ್ನು ಮಾಡುವಂಥದ್ದು. ಹಾಗೆ ಈ ದಿನ ಮಾಡುವಂಥ ಧಾತ್ರಿ ಪೂಜೆಯಾಗಲಿ, ಧಾತ್ರಿ ಹೋಮ ಆಗಲಿ, ಬಲಿಪ್ರದಾನ ಆಗಲಿ, ನೈವೇದ್ಯ ನಿವೇದನೆ ಆಗಲಿ, ಬ್ರಾಹ್ಮಣ ಭೋಜನಾದಿ ಕಾರ್ಯಗಳಾಗಲಿ ಇವೆಲ್ಲವನ್ನೂ ಕೂಡ ಶ್ರೀಹರಿಗೆ ಸಮರ್ಪಣೆ ಮಾಡಬೇಕು. ಈ ರೀತಿ ಯಾರು ವನಭೋಜನವನ್ನು ವಿಧಿಪೂರ್ವಕವಾಗಿ ಮಾಡ್ತಾರೋ ಅವರು 100 ಅಶ್ವಮೇಧ ಯಾಗವನ್ನು ಮಾಡಿದಂಥ ಫಲವನ್ನು ಪಡ್ಕೊಳ್ತಾರೆ, 100 ರಾಜಸೂಯ ಯಾಗ ಮಾಡಿದಂಥ ಫಲವನ್ನು ಪಡ್ಕೊಳ್ತಾರೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಆದ್ದರಿಂದಲೇ ಪುಣ್ಯ ಸಂಪಾದನೆ ಮಾಡಿಕೊಳ್ಳಿಕ್ಕೆ ಈ ಧಾತ್ರಿಯ ಪೂಜೆ ಏನಿದೆ ಇದು ಅತ್ಯುತ್ತಮವಾದಂಥ ಒಂದು ಅವಕಾಶ. ಹಾಗಾಗಿ ಸರ್ವ ಪಾಪಗಳನ್ನು ವಿಮುಕ್ತಗೊಳಿಸುವಂಥ ವನಭೋಜನವನ್ನು ಏರ್ಪಡಿಸಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಈ ಧಾತ್ರಿ ಫಲ, ತುಳಸಿ, ಹಾಗೆ ದ್ವಾರಕೆಯಲ್ಲಿರುವಂಥ ಮೃತ್ತಿಕೆ, ಈ ಗೋಪಿ ಚಂದನ ಏನಿದೆ, ಈ 3 ಯಾರ ದೇಹದಲ್ಲಿ ಸದಾ ಇರುತ್ತೋ ಅವನು ಜೀವನ್ಮುಕ್ತ ಅನ್ನಿಸ್ಕೊಳ್ತಾನೆ ಅನ್ನುವಂಥದ್ದು. ಹಾಗಾಗಿನೇ ಈ ಧಾತ್ರಿಯ ಪೂಜೆಗೆ ಅಷ್ಟೊಂದು ಮಹತ್ವ ಇರುವಂಥದ್ದು. ಇನ್ನು ಪದ್ಮಪುರಾಣದಲ್ಲಿ ಹೇಳಿರುವಂತೆ ಧಾತ್ರಿ ಫಲಂಚ ತುಳಸಿ ಮೃತ್ತಿಕಾ ದ್ವಾರಕೋದ್ಭವ ಯಸ್ಯ ದೇಹೇ ಸ್ಥಿತ ನಿತ್ಯಂ ಸ ಜೀವನ್ ಮುಕ್ತ ಉಚ್ಯತೆ ಅನ್ನುವಂಥ ಒಂದು ವಿಚಾರವನ್ನು ಜ್ಞಾಪಿಸ್ಕೊಂಡ್ರೆ ಇಲ್ಲಿ ಧಾತ್ರಿಯ ಫಲ, ತುಳಸಿ ಹಾಗೆ ಮೃತ್ತಿಕೆ ಅಂದರೆ ಗೋಪಿಚಂದನ ಈ 3 ಕೂಡ ಬಹಳ ಪರಮ ಪವಿತ್ರವಾಗಿರುವಂಥದ್ದು ಈ ಒಂದು ಕಾರ್ತಿಕ ಮಾಸದಲ್ಲಿ. ಹಾಗಾಗಿನೇ ಈ ದಿನ ಸರ್ವಶ್ರೇಷ್ಠವಾಗಿರುವಂಥ ಈ ಧಾತ್ರಿ ಹೋಮ ಅಥವಾ ಈ ಧಾತ್ರಿ ಪೂಜೆಯ ಬಗ್ಗೆ ಕೆಲವು ಮಾಹಿತಿಗಳನ್ನು ಕೇಳಿದ್ರಿ. ಇದರಲ್ಲಿ ನಿಮಗೆ ಏನಾದರೂ ಒಂದು ಅವಕಾಶ ಸಿಕ್ಕಿದ್ರೆ, ಈ ಧಾತ್ರಿ ಹೋಮ ನಡೀತಾ ಇದೆ ಅಂತ ಹೇಳಿದ್ರೆ ಕರೀದೇ ಇದ್ದರೂ ಕೂಡ ಆ ಹೋಮಕ್ಕೆ ಹೋಗ್ಬೋದು. ಅಲ್ಲಿ ತೀರ್ಥ ಪ್ರಸಾದಾದಿಗಳನ್ನು ಸ್ವೀಕಾರ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಪರಮ ಪವಿತ್ರವಾಗಿರುವಂಥ ಈ ಧಾತ್ರಿ ಹೋಮಕ್ಕೆ ಅಥವಾ ಧಾತ್ರಿ ಪೂಜೆಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅದರಲ್ಲಿ ನೀವು ಭಾಗಿಗಳಾಗುವಂತೆ ನೋಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇದನ್ನು ಪುಷ್ಟೀಕರಿಸುವಂತೆ ಇರುವಂಥ ಇನ್ನೊಂದು ಉಲ್ಲೇಖ ಅಂತ ಹೇಳಿದ್ರೆ, ಇಲ್ಲಿ ಧಾತ್ರಿ ಹೋಮವನ್ನು ಮಾಡೋದರಿಂದ ಜನ್ಮ ಜನ್ಮಾಂತರದ ಪಾಪಕರ್ಮಗಳು ನಿವಾರಣೆಯಾಗತ್ತೆ ಅನ್ನುವಂಥದ್ದು. ಅದರಲ್ಲೂ ಈ ಧಾತ್ರಿ ಹವನ, ಧಾತ್ರಿಯ ಭೋಜನ ಮಾಡಿದಂಥವರ ಒಂದು ಜೀವನ ಪರಿಪೂರ್ಣ ಆಗತ್ತೆ. ಜೊತೆಗೆ ಈ ಚಾತುರ್ಮಾಸ್ಯ ವ್ರತ ಪ್ರತಿ ವರ್ಷ ಬರುತ್ತಲ್ಲ, ಆ ವ್ರತ ಪೂರ್ಣವಾಗಬೇಕು ಅಂತ ಹೇಳಿದ್ರೆ ಈ ಧಾತ್ರಿ ಹೋಮವನ್ನು ನಡೆಸಬೇಕು, ಹೋಮದಲ್ಲಿ ಭಾಗಿಗಳಾಗಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಅತ್ಯಂತ ಶುಭ ಫಲಗಳನ್ನು ಕೊಡುವಂಥ ಒಂದು ಧಾತ್ರಿ ಹೋಮವನ್ನು ಮಾಡಬೇಕು ಅನ್ನುವಂಥದ್ದು. ಅದರಲ್ಲೂ ಕಾರ್ತಿಕ ಮಾಸ ಈ ಹೋಮಕ್ಕೆ ಅತ್ಯಂತ ಪವಿತ್ರವಾಗಿರುವಂಥ ಸಂದರ್ಭ. ಹಾಗಾಗಿ ಈ ಕಾರ್ತಿಕ ಮಾಸದಲ್ಲಿ ಶಿವನ ಪೂಜೆ ಮಾಡ್ತಾರೆ, ವಿಷ್ಣುವಿನ ಪೂಜೆ ಮಾಡ್ತಾರೆ, ಸುಬ್ರಹ್ಮಣ್ಯನ ಪೂಜೆ ಮಾಡುವಂಥದ್ದು ಈ ಒಂದು ಮಾಸದಲ್ಲಿದೆ. ಹಾಗೆ ಪವಿತ್ರ ನದಿಯಲ್ಲಿ ಒಮ್ಮೆ ಸ್ನಾನ ಮಾಡಿದ್ರೂ ಕೂಡ ಸಕಲ ಪಾಪಗಳು ಪರಿಹಾರ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಇದರ ಜೊತೆಗೆ ದೀಪಾರಾಧನೆ,
ನಮ್ಮಲ್ಲಿರುವಂಥ ಅಜ್ಞಾನವನ್ನು ಹೋಗಲಾಡಿಸ್ಕೊಂಡು ಹೊಸ ಜ್ಞಾನವನ್ನು ತುಂಬಿಸ್ಕೊಳ್ಳಿಕ್ಕೆ ಈ ದೀಪಾರಾಧನೆ ನಮಗೆ ಅತ್ಯಂತ ಮಹತ್ವಪೂರ್ಣವಾಗಿರುವಂಥದ್ದು. ಜೊತೆಗೆ ಇಲ್ಲಿ ಧಾತ್ರಿ ಹೋಮ ಅಥವಾ ಧಾತ್ರಿ ಹವನ ಅಂತ ಹೇಳಿದ್ರೆ ಬಹಳ ವಿಶೇಷ. ಏಕೆಂದರೆ ಇಲ್ಲಿ ಧಾತ್ರಿ ಅಂದರೆ ನೆಲ್ಲಿಕಾಯಿ ಅನ್ನುವಂಥ ಅರ್ಥ ಇಲ್ಲಿ. ಹಾಗಾಗಿ ಈ ಧಾತ್ರಿ ಹವನವನ್ನೇ ವನಭೋಜನ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಏಕೆಂದರೆ ಈ ನೆಲ್ಲಿಕಾಯಿ ಬ್ರಹ್ಮನ ಕಣ್ಣೀರಿನಿಂದ ಹುಟ್ಟಿದೆ ಅನ್ನುವಂಥ ಒಂದು ಹಿನ್ನೆಲೆ ಇದೆ. ಹಾಗಾಗಿ ಈ ಧಾತ್ರಿ ಹವನವನ್ನು ಅಥವಾ ಧಾತ್ರಿ ಹೋಮವನ್ನು ಈ ನೆಲ್ಲಿಕಾಯಿ ಮರದ ಕೆಳಗೆ ಮಾಡಬೇಕು. ಒಂದು ವೇಳೆ ಅದು ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ನೆಲ್ಲಿಕಾಯಿ ಮರದ ಒಂದು ಕೊಂಬೆಯನ್ನಾದರೂ ತಂದು ಮನೆಯ ಆವರಣದಲ್ಲಿ ನೆಟ್ಟು ಅಲ್ಲಿ ಪೂಜೆಯನ್ನು ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಈ ಧಾತ್ರಿ ಹವನಕ್ಕೆ ಸಂಬಂಧಪಟ್ಟಂಥ ಒಂದು ಪೌರಾಣಿಕ ಕಥೆ ಇದೆ. ಒಮ್ಮೆ ಬ್ರಹ್ಮದೇವ ಆನಂದ ಪರವಶನಾಗಿ ಕಣ್ಣಿಂದ ಆನಂದ ಬಾಷ್ಪಗಳನ್ನು ಸುರಿಸ್ತಾ ಇದ್ದಂಥ ಒಂದು ಸಂದರ್ಭ. ಹಾಗೆ ಅವನ ಆನಂದ ಬಾಷ್ಪಗಳು ಭೂಮಿಯ ಮೇಲೂ ಕೂಡ ಬಿದ್ದುವಂತೆ. ಆ ಜಾಗದಲ್ಲಿ ಒಂದು ಮರ ಹುಟ್ಟಿತು, ಅದೇ ನೆಲ್ಲಿಕಾಯಿ ಮರ ಅಂತ ಹೇಳ್ತಾರೆ. ಅಂದಿನಿಂದ ಈ ಬೆಟ್ಟದ ನೆಲ್ಲಿಕಾಯಿ ಮರಕ್ಕೆ ಧಾರ್ಮಿಕ ಪ್ರಾಮುಖ್ಯತೆಯನ್ನು ಕೊಟ್ಟರು. ತುಳಸಿ ಹಬ್ಬದ ದಿನ ಕೂಡ ಈ ಬೆಟ್ಟದ ನೆಲ್ಲಿಕಾಯಿಯನ್ನು ತಂದು ಪೂಜೆ ಮಾಡ್ತಾರೆ. ಧಾತ್ರಿ ಹೋಮ ಮಾಡೋದರಿಂದ ಈ ಕರ್ಮಗಳು ನಿವಾರಣೆಯಾಗುತ್ತೆ. ಜೊತೆಗೆ ಈ ಧಾತ್ರಿ ಹವನ ಭೋಜನ ಮಾಡಿದಂಥವ್ರಿಗೂ ಕೂಡ ವಿಶೇಷವಾದಂತಹ ಫಲಗಳು ಸಿಕ್ಕತ್ತೆ, ಶುಭ ಫಲಗಳು ಕೈಗೂಡುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಜಾತಕದಲ್ಲಿ ಯಾವುದೇ ರೀತಿಯ ದೋಷಗಳಿದ್ದರೂ ಕೂಡ ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೂ ಸಾಧ್ಯ ಇದೆ ಅನ್ನುವಂಥದ್ದು. ಹಾಗಾಗಿನೇ ಈ ಧಾತ್ರಿ ಹವನಕ್ಕೆ ಅಷ್ಟೊಂದು ಮಹತ್ವ ಇದೆ. ಇನ್ನು ಈ ಧಾತ್ರಿ ಹವನವನ್ನು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿಯಿಂದನೇ ಆರಂಭ ಮಾಡಿ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಪಂಚಮಿಯವರೆಗೆ ಮಾಡ್ಬೋದು. ಇಲ್ಲಿ ಪಂಚಮಿ ಮುಕ್ತಾಯವಾಗುವಂಥದ್ದು ಇದೇ ನವೆಂಬರ್ 20ನೇ ತಾರೀಕು ಬುಧವಾರದ ದಿನ. ಅಲ್ಲಿಯವರೆಗೂ ಕೂಡ ಈ ಧಾತ್ರಿ ಹೋಮವನ್ನು ಹವನವನ್ನು ಮಾಡ್ತಾ ಇರ್ಬೋದು. ಹಾಗೆ ಈ ಧಾತ್ರಿ ಹೋಮವನ್ನು ಒಬ್ಬರೇ ಆಚರಣೆ ಮಾಡಬಾರ್ದು, ಅಂದರೆ ಒಂದೇ ಒಂದು ಕುಟುಂಬ ಮಾಡಬಾರ್ದು. ತನ್ನ ಬಂಧು ಮಿತ್ರರೊಡಗೂಡಿನೇ ಇದನ್ನು ಆಚರಣೆ ಮಾಡಬೇಕು ಅನ್ನುವಂಥದ್ದು ಇದೆ. ಹಾಗೆ ಈ ದಿನ ನೆಲ್ಲಿಕಾಯಿಯಿಂದ ಶ್ರೀ ರಾಧಾ ದಾಮೋದರನಿಗೆ ಷೋಡಶೋಪಚಾರ ಪೂಜೆಯನ್ನು ಮಾಡಿ ಮುತ್ತೈದೆಯರಿಗೆ ತಾಂಬೂಲಾದಿಗಳನ್ನು ಕೊಡಬೇಕು ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ಧಾತ್ರಿ ಹವನ ಅಥವಾ ಧಾತ್ರಿ ಹೋಮ ವನಭೋಜನ ಬಹಳ ಪ್ರಶಸ್ತವಾಗಿರುವಂಥ ಒಂದು ಧಾರ್ಮಿಕ ಆಚರಣೆ. ಅದು ಶುಭವನ್ನು ತಂದುಕೊಡುವಂಥ ಒಂದು ಧಾರ್ಮಿಕ ಆಚರಣೆ. ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ, ಧನಸ್ಥಾನದಲ್ಲಿ ಚಂದ್ರ. ಹಾಗಾಗಿನೇ ಈ ದಿನದ ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ಅನುಭವ ಕಡಿಮೆ, ಇದರಿಂದ ನಷ್ಟಗಳು ಹೆಚ್ಚಾಗುವಂಥ ಸಾಧ್ಯತೆಗಳಿದೆ. ಹಾಗೆ ಯಾವುದೇ ರೀತಿಯ ಹೊಸ ಪ್ರಯತ್ನಗಳನ್ನು ಈ ದಿನ ಆರಂಭ ಮಾಡಿದ್ರೂ ಕೂಡ ಅದು ಮುಂದೆ ಸಾಗಲ್ಲ. ಎಲ್ಲೋ ಒಂದು ಕಡೆ ಈ ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು ಇರುತ್ತೆ. ಸ್ಟಾರ್ಟಿಂಗ್ ಟ್ರಬಲ್ ಜಾಸ್ತಿ ಇದೆ ಈ ದಿನದಲ್ಲಿ. ಹಾಗೆ ಈ ದಿನ ಬಂಧುಗಳಿಂದ ನೀವು ಅನಿರೀಕ್ಷಿತವಾದಂಥ ಮಾತುಗಳನ್ನು ಕೇಳಬೇಕಾಗತ್ತೆ. ಅದು ಗಾಳಿ ಸುದ್ದಿ, ನಿಮ್ಮ ಬಗ್ಗೆ ಅಪಪ್ರಚಾರ, ಇದು ಮನಸ್ಸಿಗೆ ತೀವ್ರವಾದ ವೇದನೆಯನ್ನು ಉಂಟು ಮಾಡುತ್ತೆ. ನೀವು ನಿರೀಕ್ಷೆ ಮಾಡಿರಲ್ಲ ಅಂಥ ಬಂಧುಗಳೇ ನಿಮ್ಮ ಬಗ್ಗೆ ಈ ದಿನ ಗಾಳಿ ಸುದ್ದಿಯನ್ನು ಹಬ್ಬಿಸುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ನಿಮ್ಮಿಂದ ಸಹಾಯವನ್ನು ಪಡ್ಕೊಂಡಿದ್ದವರೇ ಈ ದಿನ ನಿಮ್ಮ ವಿರುದ್ಧವಾಗಿ ನಿಲ್ಲುವಂಥದ್ದು ಕೂಡ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದ ಪ್ರಯಾಣದಲ್ಲಿ ವಿಶೇಷವಾಗಿ ಕೆಲವು ಬದಲಾವಣೆಗಳಾಗುವಂಥ ಸಾಧ್ಯತೆ ಇದೆ. ಕೆಲವು ವ್ಯಾಪಾರ ವ್ಯವಹಾರಗಳು ತುಂಬ ಮಂದಗತಿಯಲ್ಲಿ ನಡೆಯುತ್ತೆ, ತುಂಬ ನಿಧಾನ, ಫಲಿತಾಂಶವೇ ಸಿಕ್ಕಲ್ಲ. ಹಾಗಾಗಿ ತಾಳ್ಮೆಯನ್ನು ಕಳ್ಕೊಳ್ಬೇಡಿ. ಇನ್ನು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನಿರಾಸೆ ಇರುತ್ತೆ. ಕೊಡಬೇಕಾದವರು ಹಣ ಕೊಡಲ್ಲ, ಬರಬೇಕಾದಂಥ ಹಣ ನಿಮಗೆ ಸಿಕ್ಕಲ್ಲ. ಇನ್ನು ಬ್ಯಾಂಕ್ ಆಗಲಿ ಸಹಕಾರಿ ಸಂಘ ಸಂಸ್ಥೆಗಳಲ್ಲಾಗಲಿ ಹಣದ ವ್ಯವಹಾರವನ್ನು ಮಾಡುವಂಥ ಸಂದರ್ಭದಲ್ಲಿ ಅಷ್ಟೊಂದು ಅನುಕೂಲ ಇರಲ್ಲ. ಕಷ್ಟಪಟ್ಟೇ ನಿಮ್ಮ ವ್ಯವಹಾರಗಳನ್ನು ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಎಷ್ಟೇ ಕಷ್ಟದಿಂದ ಎಷ್ಟೇ ಪರಿಶ್ರಮ ಪಟ್ಟರೂ ಕೂಡ ಕೆಲವೊಂದು ಕೆಲಸಗಳು ನಿಧಾನ ಆಗಿಬಿಡುತ್ತೆ. ಕೆಲಸಗಳನ್ನು ಆರಂಭ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿನೇ ಅರ್ಧಂಬರ್ಧ ಕೆಲಸಗಳಾಗುವಂಥ ದಿನ ಇದು. ಇನ್ನು ಉದ್ಯೋಗದ ಕ್ಷೇತ್ರ ಕೂಡ ನಿಮಗೆ ಸ್ವಲ್ಪ ಗೊಂದಲದಿಂದಲೇ ಕೂಡಿರುತ್ತೆ. ಆದರೆ ನಿಮ್ಮ ಮನಸ್ಥಿತಿ ಈ ದಿನ ಸ್ವಲ್ಪ ಕಿರಿಕಿರಿಯನ್ನು ಅನುಭವಿಸಲೇಬೇಕು.
ಎಲ್ಲೇ ಇರಿ ನೀವು, ಮನೆಯ ಒಳಗಿರಲಿ ಹೊರಗಿರಲಿ, ಸಂಚಾರ ಮಾಡಿ ಅಥವಾ ತಟಸ್ಥವಾಗಿರಿ, ಏನೋ ಒಂದು ರೀತಿಯಲ್ಲಿ ಬಾಧೆ ಕಿರಿಕಿರಿ ನಿಮ್ಮ ಮನಸ್ಸನ್ನು ಆವರಿಸ್ಕೊಳ್ಳುತ್ತೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಗಣಪತಿಯ ದರ್ಶನ ಮಾಡಿ, ನವಗ್ರಹಗಳ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ರಾಶಿ ವೃಷಭ ರಾಶಿಯವರಿಗೆ ಈ ದಿನ ತುಂಬ ಹೆಮ್ಮೆಯ ದಿನ. ಅದರಲ್ಲೂ ಯಾವುದೇ ಸ್ಪರ್ಧೆಗಳನ್ನು ಧೈರ್ಯದಿಂದ ಎದುರಿಸುವಂಥ ದಿನ. ಅದಕ್ಕಾಗಿಯೇ ನಿಮ್ಮ ಬಗ್ಗೆ ನಿಮಗೆ ತುಂಬ ಪ್ರೌಡ್ನೆಸ್ ಇರುವಂಥದ್ದು, ಆತ್ಮವಿಶ್ವಾಸ ಜಾಸ್ತಿ ಇರುವಂಥದ್ದು ಈ ದಿನ. ಹಾಗೆ ಪ್ರಮುಖವಾದಂಥ ವ್ಯವಹಾರಗಳಲ್ಲಿ ಪ್ರಮುಖ ವಿಚಾರಗಳನ್ನು ನೀವು ಕಾರ್ಯಗತಗೊಳಿಸುವಂಥ ಒಂದು ಬುದ್ಧಿವಂತಿಕೆ ಇದೆ, ಸೋಮಾರಿತನ ಇಲ್ಲ. ಹಾಗಾಗಿಯೇ ಈ ದಿನ ಕೆಲಸಗಳು ಎಷ್ಟೇ ಇದ್ದರೂ ಕೂಡ ಅದನ್ನು ಬಹಳ ವಸ್ತುನಿಷ್ಠವಾಗಿ ಮಾಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಈ ದಿನ ನಿಮ್ಮ ಮಕ್ಕಳಿಗಾಗಲಿ ನಿಮ್ಮ ಕುಟುಂಬಸ್ಥರಿಗಾಗಲಿ ಹೊಸ ಅವಕಾಶಗಳು ಸಿಕ್ಕುವಂಥದ್ದು. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಅವಕಾಶ ಇದೆ, ನಿರುದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಅವಕಾಶ ಇದೆ. ಹಾಗೆ ಅವಿವಾಹಿತರಿಗೆ ಈ ದಿನ ಒಂದು ವಿವಾಹ ಸಂಬಂಧವಾಗಿ ಒಳ್ಳೆಯ ಸುದ್ದಿ ಸಿಕ್ಕುವಂಥದ್ದು. ಇನ್ನು ಕೆಲವರಿಗೆ ಸಂತಾನ ಇಲ್ಲ, ಹಾಗಾಗಿ ಪರಿತಪಿಸ್ತಾ ಇರ್ತಾರೆ. ಅಂಥವ್ರಿಗೂ ಕೂಡ ಏನೋ ಒಂದು ಭರವಸೆ, ಏನೋ ಒಂದು ಮುನ್ಸೂಚನೆ ಸಿಕ್ಕುವಂಥ ಅವಕಾಶಗಳು ಇದೆ, ಸಾಧ್ಯತೆಗಳು ಕೂಡ ಈ ದಿನ ತುಂಬ ಇದೆ. ಇನ್ನು ಈ ದಿನ ಹೊಸ ವಾಹನ ಖರೀದಿಯ ಪ್ರಯತ್ನಗಳು ನಿಮಗೆ ಒಳ್ಳೆಯ ಫಲವನ್ನೇ ನೀಡುತ್ತೆ. ವ್ಯವಹಾರದಲ್ಲಿ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು, ದಿಟ್ಟತನ, ಧೈರ್ಯ ಇದೆ ಈ ದಿನ. ಹಾಗೆ ಸುಗಮವಾಗಿ ಕೆಲಸ ಕಾರ್ಯಗಳು ನಡೆಯುವಂಥ ಒಂದು ಸನ್ನಿವೇಶ ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಆಲೋಚನಾ ಶಕ್ತಿ ವಿಶೇಷವಾಗಿ ನಿಮಗೆ ಪರವಾಗಿ ನಿಲ್ಲುವಂಥದ್ದು. ಹಾಗಾಗಿ ಯೋಜಿಸಿದ ಕಲ್ಪನೆ ಏನಿದೆ ಅದನ್ನು ಧೈರ್ಯದಿಂದ ಕಾರ್ಯರೂಪಕ್ಕೆ ತರುವಂತಹ ಎಲ್ಲ ಅವಕಾಶಗಳು ಕೂಡ ಇದೆ. ಇನ್ನು ಈ ದಿನ ವಿಶೇಷವಾಗಿ ಕೈಯಲ್ಲಿರುವಂತಹ ಕೆಲಸ ಕಾರ್ಯಗಳನ್ನು ಮೊದಲು ಪೂರ್ಣ ಮಾಡ್ತೀರಿ, ನಂತರದಲ್ಲಿ ಹೊಸದಾಗಿ ಕೆಲಸಗಳನ್ನು ಆರಂಭ ಮಾಡುವಂಥದ್ದು ಇದೆ. ಇನ್ನು ಈ ದಿನ ಮಾತು ಕಡಿಮೆ ಆದರೆ ಸ್ವಲ್ಪ ಒಳಿತು ಅನ್ನುವಂಥದ್ದನ್ನು ಜ್ಞಾಪಕದಲ್ಲಿಟ್ಕೊಳ್ಳಿ. ಮನೆಯಲ್ಲಿ ಯಾವುದೇ ರೀತಿಯ ತೊಂದರೆ ತಾಪತ್ರಯಗಳಾದರೂ ಕೂಡ ಅದನ್ನು ಸ್ವಲ್ಪ ಸಮಭಾವದಿಂದ ಸ್ವೀಕಾರ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ. ಅಶ್ವತ್ಥ ವೃಕ್ಷವನ್ನು ಈ ದಿನ ಮುಟ್ಟಿ ಸ್ಪರ್ಶ ಮಾಡಿ ಪ್ರದಕ್ಷಿಣೆ ಮಾಡಿ, ಒಳ್ಳೆಯದಾಗತ್ತೆ. ಮಹಾಲಕ್ಷ್ಮಿಯ ಅನುಗ್ರಹ ಉಂಟಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದಾನೆ. 12ನೇ ಮನೆಯಲ್ಲಿ ಚಂದ್ರ ಅಂದರೆ ಸ್ವಲ್ಪ ಜಾಗೃತರಾಗಿರಬೇಕು. ಯಾವುದಕ್ಕೂ ಕೂಡ ಧಾರಾಳತನ ಅನ್ನುವಂಥದ್ದನ್ನು ಹೆಚ್ಚು ತೋರಿಸಬಾರ್ದು, ತುಂಬ ಪ್ರಾಕ್ಟಿಕಲ್ಲಾಗಿ ಇರಬೇಕು. ಇನ್ನು ದೂರದ ಪ್ರಯಾಣ ಏನೋ ಮುಂದೂಡಲ್ಪಡುವಂಥದ್ದು, ಅಂದರೆ ನಿಮ್ಮ ಪ್ರಯತ್ನ ಇಲ್ಲ ಆದರೂ ಕೂಡ ಯಾವುದೋ ಒಂದು ಅಂಶದಿಂದ ಅದು ಮುಂದಕ್ಕೆ ಹೋಗುವಂಥದ್ದು. ಆದದ್ದೆಲ್ಲ ಒಳ್ಳೆಯದಕ್ಕೆ ಆಗಿದೆ, ಆಗ್ತಾ ಇರೋದೆಲ್ಲ ಮುಂದೆ ಒಳ್ಳೆಯದಕ್ಕೆ ಆಗುತ್ತೆ ಅನ್ನುವಂಥ ಒಂದು ಭರವಸೆ ಇಟ್ಕೊಳ್ಳಿ. ಹಾಗಾಗಿ ಫಲಿತಾಂಶದ ಕಡೆ ನಿಮ್ಮ ಗಮನ ಅಷ್ಟೊಂದು ಹೋಗಲ್ಲ. ಇನ್ನು ಈ ದಿನ ನಿಮ್ಮ ಒಂದು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಈ ದಿನ ನಿಮ್ಮನ್ನು ಬಾಧಿಸುತ್ತೆ, ಕಾಡುತ್ತೆ. ಹಾಗಾಗಿನೇ ಈ ಅನಾರೋಗ್ಯ ಪರಿಸ್ಥಿತಿಯಲ್ಲಿ ಯಾವುದು ಬೇಡಪ್ಪ ಅಂತ ಹೇಳಿ ನಿರ್ಲಿಪ್ತ ಭಾವನೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಆದರೆ ನಿಮ್ಮ ಸ್ನೇಹಿತರ ಒಂದು ಪರಿಹಾರಾತ್ಮಕವಾದಂಥ ಮಾತು ನಿಮಗೆ ವೆಚ್ಚಕ್ಕೆ ದಾರಿಯಾಗ್ಬಿಡುತ್ತೆ. ಇನ್ನು ಈ ದಿನ ಕುಟುಂಬ ಸದಸ್ಯರ ಜೊತೆಯಲ್ಲಿ ಕೆಲವು ಸಣ್ಣ ಪುಟ್ಟ ವಿಚಾರಗಳಿಗೆ ವಾದ ಮಾಡಬೇಡಿ. ಹಾಗಾಗಿ ಹೇಗೆ ಬಂತೋ ಹಾಗೆ ಅದು ಹೊರಟು ಹೋಗಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಕೆಲವು ಪ್ರಮುಖವಾದಂತಹ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಗತಿಯಲ್ಲಿ ಸಾಗುತ್ತೆ. ಆದರೂ ಈ ಹಣಕಾಸಿನ ವ್ಯವಹಾರಗಳೇನಿದೆ ಅದು ಸ್ವಲ್ಪ ನಿರಾಶಾದಾಯಕವಾಗಿಯೇ ಇರುವಂಥದ್ದು. ಅಷ್ಟೊಂದು ಆಸಕ್ತಿ ಅನ್ನುವಂಥದ್ದು ಇನ್ನೂ ರೈತಾಪಿ ವರ್ಗದವರಿಗೆ ಮೂಡಿಲ್ಲ, ಅಂದರೆ ಅದಿನ್ನೂ ಬಂದಿಲ್ಲ. ಹಾಗಾಗಿನೇ ಈ ನಿರಾಶೆ ಅನ್ನುವಂಥದ್ದು ಕೆಲವು ಸಂದರ್ಭದಲ್ಲಿ ಹಿನ್ನಡೆಯನ್ನು ತರುತ್ತೆ. ಆದರೂ ಈ ಕುಟುಂಬದ ಜವಾಬ್ದಾರಿ ಮತ್ತೆ ಮತ್ತೆ ನಿಮ್ಮನ್ನು ಎಚ್ಚರಿಸುವಂಥ ಕೆಲಸವನ್ನು ಮಾಡುತ್ತೆ. ಹಾಗೆ ಈ ದಿನದಲ್ಲಿ ಹೆಚ್ಚುವರಿ ಜವಾಬ್ದಾರಿಗಳು ಇರುವಂಥದ್ದು ಉದ್ಯೋಗ ಕ್ಷೇತ್ರದಲ್ಲಿ, ಆದರೂ ಅದನ್ನು ತುಂಬ ನಗುನಗ್ತಾ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಎಲ್ಲ ಒಂದು ಕಡೆ ಮಾನಸಿಕ ಒತ್ತಡಕ್ಕೆ, ಮಾನಸಿಕ ಕ್ಷೋಭೆಗೆ ಒಳಗಾಗುವಂಥ ಸಾಧ್ಯತೆ ಇದೆ. ಸ್ವಲ್ಪ ಜಾಗ್ರತೆ. ಆ ಸಂದರ್ಭದಲ್ಲೇ ಭಗವಂತನ ಧ್ಯಾನ ಮಾಡಿ, ಆರಾಧನೆ ಮಾಡಿ. ಹಾಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಇನ್ನು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು,
ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದಲ್ಲಿ ಯಾವುದೇ ಕೆಲಸದಲ್ಲೂ ಕೂಡ ನಿಮಗೆ ಹೆಮ್ಮೆ ಉಂಟಾಗುವಂಥ ದಿನ. ಆತ್ಮವಿಶ್ವಾಸ ಬಹಳಷ್ಟು ಮಟ್ಟಿಗೆ ಪ್ರಬಲವಾಗಿರುತ್ತೆ ಈ ದಿನದಲ್ಲಿ. ಹಾಗೆಯೇ ಈ ದಿನದ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನೀವು ಶುಭವನ್ನು ಕಾಣ್ತೀರಿ, ಮಂಗಳವನ್ನು ಕಾಣ್ತೀರಿ, ಲಾಭವನ್ನು ಕಾಣ್ತೀರಿ. ಹಾಗೆ ಒಂದು ಕೆಲಸ ಮಾಡಿದರೆ ಮತ್ತೊಂದು ಕೆಲಸವನ್ನು ಮಾಡಬೇಕು ಅನ್ನುವಂಥ ಒಂದು ಅಂತಃಶಕ್ತಿ ಜಾಸ್ತಿ ಇರುತ್ತೆ. ಇನ್ನರ್ ಪವರ್ ನಿಮಗೆ ಬಹಳಷ್ಟು ಮಟ್ಟಿಗೆ ಈ ದಿನ ವಿಶೇಷವಾಗಿರುವಂಥದ್ದು. ಇದರಿಂದಲೇ ಹಠಾತ್ತಾಗಿ ಧನಲಾಭ ಉಂಟಾಗುತ್ತೆ. ನೀವು ಅಂದುಕೊಂಡಿಲ್ಲ ಅಂಥ ವಿಚಾರಗಳು ಕೂಡ ಶುಭಪ್ರದವಾಗಿ ನಡೀತಾ ಇರುತ್ತೆ ಈ ದಿನದಲ್ಲಿ. ಹಾಗೆ ನಿಮ್ಮ ಒಂದು ವ್ಯಕ್ತಿತ್ವದಿಂದ ಸಮಾಜದಲ್ಲಿ ಗೌರವ ಹೆಚ್ಚಳವಾಗುವಂಥದ್ದು ಇದೆ. ನಿಮಗೆ ಒಳ್ಳೆಯ ಸ್ಥಾನಮಾನಗಳು ಈ ದಿನ ಸಿಕ್ಕತ್ತೆ, ಹೊಸ ಪರಿಚಯ ಆಗುತ್ತೆ, ಹೊಸ ವ್ಯವಹಾರ ಮಾಡ್ತೀರಿ. ಹಾಗೆ ಈ ದಿನ ನಿಮ್ಮ ಹಣಕಾಸಿನ ವ್ಯವಹಾರಗಳಲ್ಲೂ ಕೂಡ ಬಹಳ ಎಚ್ಚರಿಕೆಯಿಂದ ಮುಂದುವರಿತೀರಿ. ಅದು ನಿಮಗೆ ಹಣಕಾಸಿನ ಲಾಭವನ್ನು ತಂದುಕೊಡುತ್ತೆ. ಹೊಸ ವ್ಯಾಪಾರವನ್ನು ಪ್ರಾರಂಭ ಮಾಡುವಂಥದ್ದು ಇದೆ. ಇನ್ನು ಉದ್ಯೋಗಸ್ಥರಿಗೆ ತುಂಬ ಅನುಕೂಲ ಇದೆ. ನಿರುದ್ಯೋಗಿಗಳಿಗೂ ಕೂಡ ಏನೋ ಒಂದು ಭರವಸೆ ಈ ದಿನ. ಹಾಗಾಗಿನೇ ಈ ದಿನ ನಿಮ್ಮ ಯಶಸ್ಸಿನಿಂದ ನಿಮ್ಮ ದಾರಿ ತಪ್ಪಬೇಡಿ. ನೀವು ಅಂದುಕೊಂಡಿರುವಂಥ ಕೆಲಸಗಳನ್ನು ಮೊದಲು ಮಾಡಿಬಿಡಿ, ನಂತರ ಫಲಾಫಲಗಳ ಬಗ್ಗೆ ಆಲೋಚನೆ ಮಾಡಿ. ಹಾಗೆ ಈ ದಿನ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ನೀವೊಬ್ಬರೇ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿನೇ ಮನೆ ಮಂದಿಗೂ ಕೂಡ ಈ ಒಂದು ಪರಿಹಾರ ಕ್ರಯದಲ್ಲಿ ನೀವು ಭಾಗವಹಿಸುವಂತೆ ಹೇಳಿ. ಹಾಗೆ ಅವರಿಗೂ ಕೂಡ ಅವರ ಜವಾಬ್ದಾರಿ ಏನು ಅನ್ನುವಂಥದ್ದು ಗೊತ್ತಾಗಲಿ. ಇನ್ನು ಈ ದಿನ ಕೆಲವೊಂದು ವಿಶೇಷವಾದಂತಹ ಪ್ರಕರಣಗಳಿಗೆ ತುಂಬ ಗಮನ ಹರಿಸುವಂಥ ಸಾಧ್ಯತೆ ಕೂಡ ಇದೆ. ಇದರಲ್ಲಿ ನಿಮಗೆ ತೊಂದರೆಗಳಿಂದ ಪಾರಾಗ್ತೀರಿ. ಅದು ನಿಮಗೆ ಯಶಸ್ಸನ್ನು ತರುತ್ತೆ, ಲಾಭವನ್ನು ತರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ಹಲವಾರು ಕಾರ್ಯಗಳನ್ನು ಕೈಗೊಳ್ಳುವಂಥ ಒಂದು ಅದಮ್ಯ ಬಯಕೆ ಇರುತ್ತೆ. ತುಂಬ ಆಸಕ್ತಿ ಇರುವಂಥ ದಿನ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬ ಮೆಚ್ಚುಗೆಯನ್ನು ಕೂಡ ಪಡ್ಕೊಳ್ಳುವಂಥದ್ದು ಇದೆ. ಏಕೆಂದರೆ ಹಿಡಿದ ಕೆಲಸವನ್ನು ಬಿಡದೆ ಮುಂದುವರಿಸ್ತೀರಿ. ಒಳ್ಳೆಯ ಫಲಿತಾಂಶ ಬರುವವರೆಗೂ ಕೂಡ ಆ ಕಾರ್ಯದ ಹಿಂದೆ ನಿಲ್ಲುವಂಥದ್ದು ಈ ದಿನ ಇರುತ್ತೆ. ಹಾಗೆ ಈ ದಿನ ಸ್ಥಿರಾಸ್ತಿಯ ಸಂಬಂಧಪಟ್ಟಂತಹ ಯಾವುದೇ ವಿವಾದಗಳಿದ್ದರೂ ಕೂಡ ನಿಮ್ಮ ಹಿರಿಯರ ಸಮ್ಮುಖದಲ್ಲಿ ಅದು ಇತ್ಯರ್ಥ ಆಗುತ್ತೆ. ಹಾಗಾಗಿ ಹಿರಿಯರು ನಿಮಗೆ ತುಂಬ ಸಹಾಯ ಮಾಡುವಂಥ ಸಾಧ್ಯತೆ ಈ ದಿನ ಹೆಚ್ಚಾಗಿರುತ್ತೆ. ಇನ್ನು ಈ ದಿನದ ವ್ಯವಹಾರಗಳಲ್ಲಿ ಬಹಳ ಪ್ರಯತ್ನದಿಂದ ಪೂರ್ಣಗೊಳ್ಳುತ್ತೆ. ಅದರಲ್ಲೂ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಪ್ರೇಮಿಗಳು ಈ ದಿನ ಬಹಳ ಚೆನ್ನಾಗಿ ನಿಮ್ಮ ಪ್ರೀತಿಯನ್ನು ಪ್ರೇಮವನ್ನು ನಿವೇದನೆ ಮಾಡಿಕೊಳ್ತೀರಿ. ಹಾಗೆ ಮನ ಮುಟ್ಟುವಂತೆ ಮಾತಾಡುವಂಥ ಸಾಧ್ಯತೆ ಕೂಡ ಈ ದಿನ ಇದೆ. ಮಾತಿನಲ್ಲಿ ಒಂದು ಕಲೆಗಾರಿಕೆ ಇದೆ, ತಂತ್ರಗಾರಿಕೆ ಇದೆ ಈ ದಿನ. ಹಾಗಾಗಿನೇ ನಿಮ್ಮ ಆಲೋಚನೆಗಳು ಸ್ಥಿರವಾಗಿರುತ್ತೆ. ನಿಮ್ಮ ಕೆಲಸ ಕಾರ್ಯಗಳಿಂದ ಬರುವಂಥ ಫಲಗಳು ಕೂಡ ಬಹಳ ಶಾಶ್ವತವಾಗಿರುತ್ತೆ, ದೂರದೃಷ್ಟಿ ಉಳ್ಳದ್ದಾಗಿರುತ್ತೆ. ಹಾಗಾಗಿನೇ ಈ ದಿನಕ್ಕೆ ಯೋಚನೆ ಮಾಡಲ್ಲ ನೀವು, ನಾಳೆ ಹೇಗಿರಬೇಕು ಅನ್ನೋಂಥದ್ರ ಬಗ್ಗೆ ಆಲೋಚನೆ ಮಾಡಿ ಕೆಲಸ ಮಾಡೋದ್ರಿಂದ ನಿರಂತರವಾದಂಥ ಲಾಭವನ್ನು ಪಡ್ಕೊಳ್ತಾ ಇರ್ತೀರಿ. ಹಾಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಬೆಲೆ ಬಾಳುವಂಥ ದಾಖಲೆ ಪತ್ರಗಳ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನದಲ್ಲಿ ಮಾನಸಿಕವಾಗಿ ಯಾವುದೇ ರೀತಿಯ ಕ್ಷೋಭೆ ಇರಲಿ, ಯಾವುದೇ ರೀತಿಯ ಹೆದರಿಕೆ ಇರಲಿ, ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತೀರಿ. ಒಟ್ಟಾರೆ ನಿಮ್ಮ ಪ್ರಯತ್ನದಂತೆ ಫಲ ಇರುತ್ತೆ. ಯದ್ಭಾವಂ ತದ್ಭವತಿ. ನಿಮಗೆ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ. ವಿಷ್ಣುವಿಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು ಸ್ತೋತ್ರಗಳನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಕೆಲವು ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಗೊಂದಲ ಇದೆ, ಗೋಜಲಿದೆ. ಅದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಈ ದಿನ ನಿಮಗೆ ಕಷ್ಟವಾಗುತ್ತೆ. ಹಾಗಾಗಿ ಎಲ್ಲಿ ನಿಮಗೆ
ಆಸಕ್ತಿ ಇಲ್ಲ, ಎಲ್ಲಿ ಕಾನ್ಸಂಟ್ರೇಷನ್ ಇಲ್ಲ, ಅಲ್ಲಿ ನಿಮಗೆ ಈ ಒಂದು ಕೆಲಸ ಕಾರ್ಯಗಳಲ್ಲಿ ಭಾರಿ ಹಿನ್ನಡೆ ಉಂಟಾಗುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನ ಸ್ಪರ್ಧೆಯ ಮನೋಭಾವ ಇಲ್ಲ. ಅಂದರೆ ಒಂದು ಕಾಂಪೀಟ್ ಮಾಡಬೇಕು, ಚಾಲೆಂಜನ್ನು ಈ ದಿನ ಮೀಟ್ ಮಾಡಬೇಕು, ಹಾಗೆ ನಿಮಗೆ ಬಂದಿರುವಂಥ ಸಮಸ್ಯೆಗಳನ್ನು ಎದುರಿಸಬೇಕು ಅನ್ನುವಂಥ ಒಂದು ಧೈರ್ಯ, ಸ್ಥೈರ್ಯ, ಆತ್ಮವಿಶ್ವಾಸ ಇಲ್ಲ. ಬದಲಾಗಿ ಈ ದಿನ ಎಲ್ಲೋ ಒಂದು ಕಡೆ ಹಣ ಬರುತ್ತಲ್ಲ ಅಷ್ಟೇ ಸಾಕು ಅನ್ನುವಂಥ ಒಂದು ನಿರ್ಲಿಪ್ತ ಮನೋಭಾವ ಇರುತ್ತೆ. ಆದರೆ ಕೂತು ತಿನ್ನೋವನಿಗೆ ಕುಡಿಕೆ ಹೊನ್ನು ಸಾಲದು, ಇದನ್ನು ಜ್ಞಾಪಕದಲ್ಲಿಟ್ಕೊಳ್ಳಿ. ಹಾಗಾಗಿ ದುಡಿಮೆ ಬೇಕು, ಆದಾಯ ಬೇಕು, ಹಾಗೆ ನಿಮ್ಮಲ್ಲಿರುವಂಥ ಒಂದು ವರಮಾನಕ್ಕೆ ಅದನ್ನು ಕೂಡ ಸೇರ್ಪಡೆಯಾಗ್ತಾ ಇರಬೇಕು. ಹನಿ ಹನಿ ಕೂಡಿದ್ರೆ ಹಳ್ಳ ಅನ್ನುವಂಥ ಒಂದು ಅರ್ಥವನ್ನು ಈ ದಿನ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಸಹೋದರರ ಜೊತೆಯಲ್ಲಿ ಏನೋ ಸಾಮರಸ್ಯದಿಂದ ಇರ್ತೀರಿ, ಆದರೆ ನಿಮ್ಮ ಮಾತು ಆ ಒಂದು ಸಂಬಂಧದಲ್ಲಿ ಹುಳಿ ಹಿಂಡುವಂಥ ಕೆಲಸವನ್ನು ಮಾಡಿಬಿಡುತ್ತೆ. ಹಾಗಾಗಿ ಮಾತನ್ನು ಈ ದಿನ ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಇನ್ನು ದೀರ್ಘಾವಧಿಯ ಸಮಸ್ಯೆಗಳೇನಾದರೂ ಇದ್ದರೆ ಅದನ್ನು ಬಗೆಹರಿಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತೀರಿ, ಆದರೆ ಅದು ಅಷ್ಟೊಂದು ಫಲವನ್ನು ತರಲ್ಲ. ಹಾಗಾಗಿನೇ ಬಹಳ ಗಂಭೀರವಾದಂತಹ ವಿಚಾರಗಳಿರಲಿ, ದೊಡ್ಡ ಬಂಡವಾಳ ಹಾಕಿ ಮಾಡುವಂತಹ ಕೆಲಸ ಕಾರ್ಯಗಳ ಬಗ್ಗೆ ಆಗಲಿ ಈ ದಿನ ಸ್ವಲ್ಪ ಆಲೋಚನೆ ಮಾಡಿ ಮುಂದುವರಿರಿ, ಒಳ್ಳೆಯದಾಗತ್ತೆ, ಅನುಕೂಲ ಉಂಟಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಅರ್ಧನಾರೀಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದಲ್ಲಿ ಕೆಲವು ವಿಚಾರಗಳಲ್ಲಿ ಸ್ವಲ್ಪ ಜಾಗರೂಕರಾಗಿ ಇರಬೇಕಾಗತ್ತೆ. ಎಲ್ಲೋ ಒಂದು ಕಡೆ ನಿಮಗೆ ತೊಂದರೆಗಳಾಗುತ್ತೆ, ಅಡಚಣೆಗಳು ಉಂಟಾಗುತ್ತೆ, ಅಂದುಕೊಂಡಂಥ ಕೆಲಸಗಳಾಗಲ್ಲ. ಹಾಗೆ ಈ ದಿನ ಸಮಯ ಪ್ರಜ್ಞೆ ಕೂಡ ಕಡಿಮೆ, ಸಮಯ ವ್ಯರ್ಥ ಮಾಡುವಂಥದ್ದು ಜಾಸ್ತಿ ಇರುತ್ತೆ. ಹಾಗಾಗಿನೇ ಕೆಲವೊಂದು ವಿಚಾರಗಳಲ್ಲಿ ತಾಳ್ಮೆಯನ್ನು ಕಳ್ಕೊಂಡು ಕೆಲಸವನ್ನು ಮಧ್ಯಕ್ಕೆ ನಿಲ್ಲಿಸುವಂಥ ಸಂಭವ ಕೂಡ ಇರುತ್ತೆ. ಇನ್ನು ಮನೆಯ ಹೊರಗೆ ಈ ದಿನ ವಿಚಿತ್ರವಾದ ಘಟನೆಗಳು ನಡೆಯುವಂಥದ್ದು ಇದೆ. ಹಾಗಾಗಿನೇ ಈ ದಿನದಲ್ಲಿ ನಿಮಗೆ ಅದೃಷ್ಟ ಕಡಿಮೆ, ಅಪಶಕುನಗಳು ಜಾಸ್ತಿ. ಇದರಿಂದನೇ ಗೊತ್ತಾಗುತ್ತೆ ನಿಮ್ಮ ಕೆಲಸ ಕಾರ್ಯಗಳು ಎಷ್ಟು ನಡೆಯುತ್ತೆ ನಡೆಯಲ್ಲ ಅನ್ನುವಂಥ ವಿಚಾರ. ಇನ್ನು ಈ ದಿನ ಒಂದು ವ್ಯಕ್ತಿಗಾಗಲಿ ಅಥವಾ ಒಂದು ವಸ್ತುವಿಗಾಗಲಿ ಕೊಡುವಂಥ ಅರ್ಥಕ್ಕಿಂತ ಹೆಚ್ಚಾಗಿ ಅರ್ಥೈಸ್ಕೊಳ್ಳುವಂಥದ್ದು ಇದೆ. ಕೆಲವೊಮ್ಮೆ ಅಪಾರ್ಥಗಳು ಆಗುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ಒಂದು ನೋಟದಿಂದಾಗಲಿ, ಈ ಒಂದು ತುಲನೆ ಮಾಡುವಂಥ ವಿಚಾರದಲ್ಲಾಗಲಿ ಈ ದಿನ ದಾರಿ ತಪ್ಪುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿನೇ ವ್ಯಕ್ತಿಗಳನ್ನು ಮಿಸ್ಜಡ್ಜ್ ಮಾಡುವಂಥದ್ದು ಇರುತ್ತೆ, ಅಪಾರ್ಥ ಮಾಡ್ಕೊಳ್ತೀರಿ. ಹಾಗಾಗಿ ಯಾರನ್ನು ಒಳ್ಳೆಯವರು ಅಂತೀರೋ ಅವರು ಆಂತರ್ಯದಲ್ಲಿ ಕೆಟ್ಟವರಾಗಿರ್ತಾರೆ. ಯಾರು ಕೆಟ್ಟವರು ನಿಷ್ಪ್ರಯೋಜಕರು ಅಂತೀರೋ ಅವರಿಂದನೇ ಈ ದಿನ ನಿಮಗೇನಾದರೂ ಒಂದು ಒಳ್ಳೆಯದಾಗತ್ತೆ. ಹಾಗಾಗಿ ವ್ಯಕ್ತಿಗಳ ಮಧ್ಯೆ ಇರುವಂಥ ಸಂಬಂಧಗಳನ್ನು ಸರಿಯಾಗಿ ಲೆಕ್ಕಾಚಾರ ಮಾಡಲಿಕ್ಕೆ ಈ ದಿನ ಸಾಧ್ಯ ಆಗಲ್ಲ. ಹಾಗೆ ಆತುರವಾಗಿ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಮನೋಭಾವ ಇದೆ. ಇದರಿಂದ ಸ್ವಲ್ಪ ಬಿಕ್ಕಟ್ಟು ಉಂಟಾಗುತ್ತೆ. ಪ್ರಯಾಣದ ಸಂದರ್ಭದಲ್ಲಿ ನಿಮಗೆ ಅನಾನುಕೂಲತೆಗಳು ಜಾಸ್ತಿ, ವಾಹನದಿಂದ ತೊಂದರೆ ಇದೆ, ವಾಹನದಿಂದ ಖರ್ಚು ಜಾಸ್ತಿ ಇದೆ. ಹಾಗಾಗಿನೇ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಪಾರ್ವತಿ ಪರಮೇಶ್ವರರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಶಿವನ ಪರಿವಾರ ದೇವತೆಗಳ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಶುಭ ದಿನ, ಲಾಭದ ದಿನ. ಕಳತ್ರ ಸ್ಥಾನದಲ್ಲಿ ಚಂದ್ರ ಇರೋದರಿಂದ ಬಹಳ ಸಂತೋಷದ ದಿನ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಆಸೆ ಜಾಸ್ತಿ ಇರುತ್ತೆ. ಫಲಿತಾಂಶ ಬರಬೇಕು, ಫಲಿತಾಂಶವನ್ನು ಅನುಭವಿಸಬೇಕು, ಹಾಗೆ ತುಂಬ ಎಂಜಾಯ್ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇರುವಂಥ ದಿನ. ಹಾಗೆ ಈ ದಿನದಲ್ಲಿ ವೃತ್ತಿಪರ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಇದ್ದಂತಹ ಒಂದು ಒತ್ತಡ, ಒಂದು ಹೊರೆ ಕಡಿಮೆ ಆಗುತ್ತೆ. ಹಾಗಾಗಿನೇ ಈ ದಿನ ಕುಟುಂಬದ ಕಡೆ ಗಮನ ಕೊಡಲಿಕ್ಕೆ ಅವಕಾಶ ಇರುತ್ತೆ. ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಮಾತು ನಿಮಗೆ ತುಂಬ ಇಷ್ಟವಾಗಿರುತ್ತೆ ಈ ದಿನ. ಹಾಗಾಗಿ ಅವರನ್ನು ಬಿಟ್ಟು ಕದಲಲ್ಲ, ಅವರು ಬೇಕು, ಅವರ ಒಂದು ಸಾನ್ನಿಧಾನ ಇರಬೇಕು ಅನ್ನುವಂಥದ್ದೇ ನಿಮ್ಮ ಬಯಕೆಯಾಗಿರುವಂಥದ್ದು. ಹಾಗೆ ಈ ದಿನ ನಿಮ್ಮ ಕುತೂಹಲವನ್ನು ತಣಿಸಿಕೊಳ್ಳುವಂಥ ಹಲವಾರು ಘಟನೆಗಳು ನಡೆಯುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲೂ ಕೂಡ
ನೀವು ಶ್ರಮವನ್ನು ಹೆಚ್ಚು ಹಾಕಿದಷ್ಟು ಫಲಗಳು ಜಾಸ್ತಿ ಬರ್ತಾ ಇರುತ್ತೆ. ಅದಕ್ಕೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ನೆರವು ಬಹಳ ಚೆನ್ನಾಗಿದೆ. ಹಾಗಾಗಿನೇ ಈ ದಿನ ನಿಮ್ಮ ಯೋಗ್ಯತೆಯ ಮೇಲೆ ನಂಬಿಕೆ ಇಟ್ಟು ಮಾಡುವಂತಹ ಕೆಲಸ, ನಿಮ್ಮ ಸಂಗಾತಿಯ ಮೇಲೆ ವಿಶ್ವಾಸ ಇಟ್ಟು ಮಾಡುವಂಥ ಕೆಲಸಗಳಲ್ಲಿ 100ಕ್ಕೆ 100ರಷ್ಟು ಒಳ್ಳೆಯ ಫಲಗಳಿದೆ. ಕುಟುಂಬಸ್ಥರ ಬೆಂಬಲ ಇದೆ, ಕುಟುಂಬದಿಂದ ನೆಮ್ಮದಿ ಇದೆ, ಸಹಕಾರ ಇದೆ. ಹಾಗೆ ಈ ದಿನ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಂಡು ಹೋಗುವಂಥ ಗುಣವನ್ನು ಬೆಳೆಸ್ಕೊಂಡ್ರಂತೂ ಈ ದಿನ ನಿಮಗೆ ಯಶಸ್ಸು ಸಂಪೂರ್ಣವಾಗಿ ಸಿಕ್ಕತ್ತೆ. ಹಾಗೆ ನಿಮ್ಮ ಆತ್ಮಬಲದಿಂದ ಸನ್ನಿವೇಶವನ್ನು ಎದುರಿಸುವಂಥ ಒಂದು ತಾಕತ್ತಿದೆ, ಧೈರ್ಯ ಇದೆ. ಅದನ್ನು ಮುಂದುವರಿಸಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ವಿಶೇಷವಾದಂತಹ ದಿನ. ಅದರಲ್ಲೂ 6ರ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಕಂಡುಬರುತ್ತೆ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇದ್ದಂತಹ ಅಡಚಣೆಗಳು ದೂರ ಆಗುತ್ತೆ. ವೈದ್ಯರನ್ನು ಭೇಟಿ ಮಾಡ್ತೀರಿ, ಔಷಧೋಪಚಾರ ಮಾಡ್ತೀರಿ, ಹಾಗೆ ಶುಶ್ರೂಷೆಯನ್ನು ಮಾಡ್ಕೊಳ್ತೀರಿ. ಅಥವಾ ಕುಟುಂಬಸ್ಥರಿಗೆ ಏನಾದರೂ ಅನಾರೋಗ್ಯ ಇದ್ದರೆ ಅದರ ಬಗ್ಗೆ ಕೂಡ ತುಂಬ ಕಾಳಜಿಯನ್ನು ವಹಿಸ್ತೀರಿ. ಒಟ್ಟಾರೆ ಈ ದಿನ ನಿಮ್ಮ ಪ್ರಯತ್ನ ಆರೋಗ್ಯದಲ್ಲಿ ಮಾಡುವಂಥ ವಿಚಾರಗಳಲ್ಲಿ ಸಂಪೂರ್ಣವಾದಂತಹ ಫಲವನ್ನು ಕೊಡುತ್ತೆ. ಹಾಗೆ ದೈವಿಕ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸುವಂಥದ್ದು ಈ ದಿನ ಇದೆ. ಇದು ನಿಮ್ಮ ಮನಸ್ಸಿಗೆ ತುಂಬ ಶಾಂತಿ ಸಮಾಧಾನವನ್ನು ತರುವಂಥ ವಿಚಾರ. ಹಾಗೆ ಈ ದಿನದಲ್ಲಿ ನೀವು ಅಂದುಕೊಂಡಿರುವಂಥ ಒಂದು ಮೌಲ್ಯ ಏನಿದೆ, ಒಂದು ನೈತಿಕತೆ ಏನಿದೆ, ಅದಕ್ಕೆ ಬದ್ಧರಾಗಿರ್ತೀರಿ. ಅದನ್ನು ಬಿಡಲ್ಲ, ಜವಾಬ್ದಾರಿಯನ್ನು ಬಿಡಲ್ಲ ಈ ದಿನ. ಹಾಗಾಗಿ ನಿಮ್ಮ ಒಂದು ಕರ್ತವ್ಯ ಏನು, ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಏನು, ಅದನ್ನು ಚಾಚು ತಪ್ಪದೆ ಪರಿಪಾಲನೆ ಮಾಡುವಂಥ ಒಂದು ಪ್ರಯತ್ನ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಆತ್ಮವಿಶ್ವಾಸವೇ ಪ್ರತಿರೋಧವನ್ನು ದಾಟಿ ಜಯಗಳಿಸಲಿಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ನಿಮ್ಮಲ್ಲಿರುವಂಥ ಒಂದು ಧೈರ್ಯ, ಒಂದು ಸೆಲ್ಫ್ ಕಾನ್ಫಿಡೆನ್ಸ್, ಅದೇ ನಿಮಗೆ ಪ್ರಮುಖವಾಗಿರುವಂಥ ಒಂದು ಅಸ್ತ್ರವಾಗಿರುತ್ತೆ. ಹಾಗೆ ಈ ದಿನ ಗ್ರಹ ಸ್ಥಾನಗಳು ಕೂಡ ತುಂಬ ಅನುಕೂಲಕರವಾಗಿದೆ. ಹಾಗಾಗಿಯೇ ನಿಮ್ಮ ಪ್ರಯತ್ನಕ್ಕೆ ಉತ್ತಮ ಫಲ ಸಿಕ್ಕತ್ತೆ. ಇನ್ನು ಸಮಯೋಚಿತ ನಿರ್ವಹಣೆಯಿಂದ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿಯೇ ತುಂಬ ಅಲರ್ಟ್ ಆಗಿರ್ತೀರಿ, ಅದ್ಭುತವಾದಂಥ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ದುರ್ಗಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಪಾರ್ವತಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಈ ದಿನ. ಜೊತೆಗೆ ಈ ದಿನ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ, ಪೂರ್ವ ಪುಣ್ಯ ಸ್ಥಾನ. ಹಾಗಾಗಿನೇ ಈ ದಿನ ಸ್ವಲ್ಪ ಆತುರ ಜಾಸ್ತಿ, ತಾಳ್ಮೆ ಇರಲ್ಲ. ಹಾಗಾಗಿನೇ ಈ ದಿನ ಕುಟುಂಬಸ್ಥರೆಲ್ಲರಲ್ಲೂ ಕೂಡ ಏನೋ ಒಂದು ಒಡಕು ಇರುತ್ತೆ, ಏನೋ ಒಂದು ಭಿನ್ನಾಭಿಪ್ರಾಯ ಇರುತ್ತೆ. ಹಾಗಾಗಿ ನಿಮ್ಮ ಪಾಡಿಗೆ ನೀವು ನಿಮ್ಮ ಸಿದ್ಧಾಂತವನ್ನೇ ಪ್ರತಿಪಾದನೆ ಮಾಡಿಕೊಳ್ಳಿಕ್ಕೆ ಹೋಗ್ತೀರಿ. ಇಲ್ಲಿ ಒಟ್ಟಾರೆ ಸಮಷ್ಟಿಯಲ್ಲಿ ನೀವು ಕೆಲಸವನ್ನು ಮಾಡಲ್ಲ, ಒಂದು ಟೀಮ್ ವರ್ಕ್ ಮಾಡಲ್ಲ. ಹಾಗಾಗಿನೇ ಈ ಬಿಟ್ಸ್ ಆ್ಯಂಡ್ ಪೀಸಸ್ಸಲ್ಲಿ ಮಾಡುವಂಥ ಕೆಲಸಗಳು ಅಷ್ಟೊಂದು ಲಾಭವನ್ನು ತರಲ್ಲ. ಎಲ್ಲೋ ಒಂದು ಕಡೆ ಒಮ್ಮೆ ಲಾಭ ಬರುತ್ತೆ, ಆಸೆ ಹುಟ್ಟುತ್ತೆ, ಮತ್ತೆ ಅದೇ ಕೆಲಸ ಮುಂದುವರಿಸ್ತೀರಿ. ಆದರೆ ಮೊದಲಿನ ಫಲಿತಾಂಶ ನಿಮಗೆ ಸಿಕ್ಕಲ್ಲ. ಹಾಗಾಗಿನೇ ಈ ದಿನ ನಿರಾಸೆ ಇರುವಂಥದ್ದು. ಹಾಗೆ ಕೆಲವೊಮ್ಮೆ ತಾಳ್ಮೆಯನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಕೆಲವರ ವರ್ತನೆ ನಿಮಗೆ ಕಿರಿಕಿರಿಯನ್ನು ತರುತ್ತೆ. ಹೇಳೋ ಆಗಿಲ್ಲ, ಬಿಡೋ ಆಗಿಲ್ಲ, ಬಿಸಿ ತುಪ್ಪದಂತೆ ಇರುವಂಥ ವಾತಾವರಣ ಅದು. ಇನ್ನು ಈ ದಿನದಲ್ಲಿ ಆತುರದ ನಿರ್ಧಾರಗಳು ಕೂಡ ನಿಮ್ಮ ಹಿರಿಯರಿಗೆ ಮುಜುಗರವನ್ನು ತರುತ್ತೆ. ನೀವು ಮಾಡುವಂತಹ ಕೆಲಸ, ನಿಮ್ಮ ನಿರ್ಧಾರ, ನಿಮ್ಮ ಅಭಿಪ್ರಾಯ ನಿಮ್ಮಲ್ಲಿರುವಂಥ ದೊಡ್ಡವರಿಗೆ, ನಿಮ್ಮ ತಂದೆ ತಾಯಿಯಂದರಿಗೆ ಸ್ವಲ್ಪ ಮುಜುಗರವನ್ನು ತರುತ್ತೆ. ಅವ್ರಿಗೂ ಕೂಡ ಬೇಸರ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನದಲ್ಲಿ ಮಕ್ಕಳ ಸಲುವಾಗಿ ಮಾಡುವಂಥ ತೀರ್ಮಾನಗಳು ಅಷ್ಟೊಂದು ಪ್ರಬುದ್ಧವಾಗಿರಲ್ಲ. ಹಾಗಾಗಿನೇ ಈ ದಿನ ಸ್ವಲ್ಪ ಜಿಪುಣತನ ಕೂಡ ಇರುತ್ತೆ. ಬಂಧು ಮಿತ್ರರಲ್ಲಿ ಸಾಮರಸ್ಯ ಕಡಿಮೆ ಇರುತ್ತೆ. ಹಾಗಾಗಿನೇ ಈ ದಿನ ಪಶ್ಚಾತ್ತಾಪಕ್ಕೆ ತುಂಬ ಅವಕಾಶಗಳು ಇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಶನಿ ಸ್ತೋತ್ರವನ್ನು ಕೂಡ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4.
ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ, 4ನೇ ಮನೆ. ಹಾಗಾಗಿಯೇ ಈ ದಿನದ ವಿದ್ಯಮಾನಗಳು ನಿಮಗೆ ಅಷ್ಟೊಂದು ಸಂತೋಷವನ್ನು ತರಲ್ಲ. ಏನೋ ಒಂದು ಅಸಮಾಧಾನ ಇರುತ್ತೆ. ಯಾರ ಬಗ್ಗೆನೋ ಈ ದಿನ ನಿಮಗೆ ಕೋಪವನ್ನು ಮಾತಿನ ಮೂಲಕ ತೋರಿಸ್ತೀರಿ. ಹಾಗಾಗಿ ಇಡೀ ಪರಿಸ್ಥಿತಿಯೇ ಸ್ವಲ್ಪ ಕಲುಷಿತವಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡ್ಕೊಳ್ತೀರಿ, ಬೇರೆಯವರ ನೆಮ್ಮದಿಯನ್ನು ಕೂಡ ಈ ದಿನ ಬಲಿ ತೆಗೆದುಕೊಳ್ತೀರಿ. ಅಂಥ ವಿದ್ಯಮಾನಗಳು ಈ ದಿನ ಆಗುವಂಥದ್ದು ಇದೆ. ಇನ್ನು ಕೆಲಸದ ಒತ್ತಡ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ನೀವು ಮಾನಸಿಕವಾಗಿ ಸಿದ್ಧರಾಗಿಲ್ಲ. ಹಾಗಾಗಿ ಈ ಮೆಂಟಲ್ ರೆಡಿನೆಸ್ ಅನ್ನುವಂಥದ್ದು ಯಾವಾಗಿರಲ್ವೋ ಆಗ ಕೆಲಸದ ಒಂದು ಬಾಪ್ತಿನಲ್ಲಿ ಹೊರೆ ಜಾಸ್ತಿ ಆಗುತ್ತೆ. ಅಲ್ಲಿ ಅಸಮಾಧಾನ, ಅಲ್ಲಿ ಏನೋ ಒಂದು ಅನುಸಂಧಾನ ಮಾಡಿಕೊಳ್ಳಿಕ್ಕೂ ಕಷ್ಟ ಆಗುತ್ತೆ. ಹಾಗಾಗಿ ಇಡೀ ಜೀವನವೇ ದುಸ್ತರ ಅನ್ನುವಂಥ ಒಂದು ಭಾವನೆಗೆ ಒಳಗಾಗುವಂಥದ್ದು ಈ ಒಂದು ಪುಟ್ಟ ಅಚಾತುರ್ಯದಿಂದ. ಇನ್ನು ಈ ದಿನದಲ್ಲಿ ವ್ಯವಹಾರಗಳಲ್ಲಿ ಅಲ್ಪ ಲಾಭವನ್ನು ಪಡ್ಕೊಳ್ಳುವಂಥದ್ದಿದೆ. ಹೆಚ್ಚಿನ ಲಾಭ ಇಲ್ಲ, ಅಲ್ಪಕ್ಕೆ ನೀವು ಸೆಟ್ಲ್ ಆಗಬೇಕಾಗತ್ತೆ, ಅಷ್ಟರಲ್ಲೇ ತೃಪ್ತಿ ಪಟ್ಕೊಳ್ಬೇಕು. ಆದರೆ ಈ ದಿನ ಆದಾಯಕ್ಕಿಂತ ಖರ್ಚು ಹೆಚ್ಚಾಗುವಂಥ ಸಂದರ್ಭ ಇದೆ, ಸ್ವಲ್ಪ ಜಾಗ್ರತೆ. ಇನ್ನು ನಿಮ್ಮ ವ್ಯವಹಾರದಲ್ಲೂ ಕೂಡ ನಿರುತ್ಸಾಹ ಇದೆ, ಎಲ್ಲೋ ಒಂದು ಕಡೆ ಸ್ಪರ್ಧೆ ಇದೆ. ಹಾಗಾಗಿ ಹೀಗೆ ಸರಿ ಅಂತ ಹೇಳಲಿಕ್ಕಾಗಲ್ಲ, ಇದನ್ನು ಹೀಗೆ ಮಾಡ್ತೇನೆ ಅಂತ ಹೇಳಿ ಊಹೆ ಮಾಡ್ಕೊಳ್ಳಿಕ್ಕೂ ಕೂಡ ಕಷ್ಟ ಆಗುತ್ತೆ. ಹೇಗೆಂದರೆ ಆಗಾಗ್ಗೆ ಸನ್ನಿವೇಶಗಳು ಬದಲಾವಣೆ ಆಗ್ತಾ ಇರುತ್ತೆ. ಬದಲಾದ ಸನ್ನಿವೇಶಕ್ಕೆ ನೀವು ಹೊಂದಾಣಿಕೆ ಮಾಡಿಕೊಳ್ಬೇಕಾಗತ್ತೆ. ಇದು ಬಹಳ ಮುಖ್ಯ. ಆಗಲೇ ನಿಮಗೆ ಯಶಸ್ಸು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ದಾರಿದ್ರ್ಯ ದಹನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಮಹಾಲಕ್ಷ್ಮಿಯ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ, ಕೀರ್ತಿ ಸ್ಥಾನದಲ್ಲಿ ಚಂದ್ರ. ಹಾಗಾಗಿಯೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ದಿನ ಹೆಚ್ಚಿನ ತೃಪ್ತಿ ಇದೆ. ನಿಮ್ಮ ಮಾತಿಗೆ ಈ ದಿನ ತುಂಬ ಬೆಲೆ ಇದೆ. ಹಾಗಾಗಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಆಗಲಿ, ನೀವು ಹೇಳುವಂಥ ಅಭಿಪ್ರಾಯ ಆಗಲಿ 4 ಜನರಿಗೆ ಸರ್ವಸಮ್ಮತವಾಗಿರುತ್ತೆ. ಹಾಗೆ ನಿಮ್ಮ ಮಾತಿನಲ್ಲಿ ಒಂದು ಮೋಡಿ ಇದೆ. ಹಾಗೆ ಮಾತಿನಲ್ಲಿ ಮೆಸ್ಮರೈಸ್ ಮಾಡುವಂಥ ಒಂದು ಕಲೆಗಾರಿಕೆ ಇದೆ. ಹಾಗಾಗಿಯೇ ಈ ದಿನ ಎಂಥವರನ್ನೂ ಕೂಡ ಸರಿದಾರಿಗೆ ತರುವಂಥ ಒಂದು ಪ್ರಯತ್ನದಲ್ಲಿ ಯಶಸ್ಸನ್ನು ಕಾಣ್ತೀರಿ. ಹಾಗೆ ನಿಮ್ಮಲ್ಲಿರುವಂಥ ಒಂದು ಪ್ರತಿಭೆಯನ್ನು, ನಿಮ್ಮ ದಕ್ಷತೆಯನ್ನು ತೋರಿಸಲಿಕ್ಕೆ ಒಳ್ಳೆಯ ಸಮಯ ಇದು. ಹಾಗೆ ವ್ಯವಹಾರಗಳಲ್ಲಿ ತುಂಬ ಅನುಕೂಲತೆಗಳು ಇರುವಂಥದ್ದು ಇದೆ. ಇನ್ನು ನಿಮ್ಮ ಪ್ರತಿಸ್ಪರ್ಧಿಗಳ ಕಾಟ ಇರಲ್ಲ. ಹಾಗಾಗಿಯೇ ಈ ದಿನ ಸ್ವತಂತ್ರವಾಗಿ ನಿರಾಳವಾಗಿ ಕೆಲಸವನ್ನು ಮಾಡಿಕೊಳ್ಳುವಂಥ ಒಂದು ಸನ್ನಿವೇಶ ಇದೆ. ಹಾಗೆ ಹಣದ ನೆರವು ಈ ದಿನ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಕಡೆ ಸಂಪಾದನೆ ಇದೆ, ಇನ್ನೊಂದು ಕಡೆ ಉಳಿತಾಯ ಇದೆ, ಮತ್ತೊಂದು ಕಡೆಯಿಂದ ನಿರೀಕ್ಷೆ ಮಾಡಿದಂತಹ ಒಂದು ಸಾಲ ಸೋಲಗಳಾಗಲಿ, ಯಾವುದೇ ಸಂಘ ಸಂಸ್ಥೆಗಳು ಬ್ಯಾಂಕಿನಿಂದ ಹಣ ಸಿಕ್ಕಬೇಕು ಅಂದರೆ ಅದು ಖಂಡಿತ ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾಗಿ ಸಿಕ್ಕತ್ತೆ ಈ ದಿನ. ಇನ್ನು ಈ ದಿನದಲ್ಲಿ ನೀವು ತೆಗೆದುಕೊಂಡಂಥ ವಿಚಾರಗಳಾಗಲಿ, ನೀವು ನಂಬಿರುವಂಥ ಒಂದು ನೈತಿಕ ಮೌಲ್ಯವಾಗಲಿ ನಿಮ್ಮ ಹೆಸರನ್ನು ಚಿರಸ್ಥಾಯಿಯಾಗಿಸುತ್ತೆ. ಅಂದರೆ ಒಳ್ಳೆಯ ಗೌರವ ಸಂಪಾದನೆ ಮಾಡಿಕೊಳ್ಳುವಂಥ ಸಂದರ್ಭ ಕೂಡ ಇದೆ. ಹಾಗೆ ಈ ದಿನ ನೀವು ಮಾಡಿರುವಂಥ ಎಲ್ಲ ಪ್ರಯತ್ನಗಳಲ್ಲೂ ಕೂಡ ಒಂದು ಸಾರ್ಥಕತೆ ಇದೆ. ಇಲ್ಲಿ ಸ್ವಾರ್ಥ ಇಲ್ಲ. 4 ಜನರಿಗೆ ಅನುಕೂಲ ಆಗಲಿ ಅಂತ ಮಾಡುವಂಥ ಕೆಲಸಗಳು ನಿಮಗೆ ತುಂಬ ಹೆಮ್ಮೆಯನ್ನು ತರುವಂಥದ್ದು. ಇದೇ ನಿಮಗೆ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ಹಾಗೆ ಈ ದಿನ ನಿಮ್ಮ ಯೋಜನೆಗಳು, ನಿಮ್ಮ ಸಲಹೆಗಳು ಕೂಡ ಬಹಳ ಪ್ರಬುದ್ಧವಾಗಿರುತ್ತೆ. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಸುಬ್ರಹ್ಮಣ್ಯ ಸಹಸ್ರನಾಮ ಸ್ತೋತ್ರ ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.